ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ಉತ್ತರ ಕನ್ನಡ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಈ ಕ್ಷೇತ್ರದ ಕುರಿತಂತೆ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ಕರೆ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಯಾರೆಲ್ಲ ಕರೆ ಮಾಡಿ ಮಾತಾಡೋಕ್ಕಾಗೋದಿಲ್ಲ ಅವರು ಖಂಡಿತವಾಗ್ಲಿ ನಾವು ಮಾಡ್ತಾ ಇರುವಂತಹ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ಅಲ್ಲೂ ಕೂಡ ಶೇರ್ ಮಾಡ್ಬೋದು. ಆ ಫಲಿತಾಂಶವನ್ನು ಆದಷ್ಟು ಬೇಗ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇವತ್ತು ಉತ್ತರ ಕನ್ನಡ ಕ್ಷೇತ್ರ ಅಂದಾಗ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹಾಗೆಯೇ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಕಣದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ, ಯಾವ ಅಭ್ಯರ್ಥಿಗೆ ಅನ್ನೋದನ್ನು ಖಂಡಿತವಾಗ್ಲೂ ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಬೋದು. ಕರೆ ಮಾಡಿ ಮಾತಾಡಿ. ನಾನು ದಿವ್ಯಶ್ರೀ. ಅಫ್ಕೋರ್ಸ್ ಉತ್ತರ ಕನ್ನಡ ಅಂದ ಸಂದರ್ಭದಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಅಖಾಡ ನಿಜಕ್ಕೂ ಕೂಡ ರಂಗೇರಿದೆ. ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಅಭ್ಯರ್ಥಿಗಳು ಕೂಡ ತಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅಂತಿಮವಾಗಿ ಸಂಸದರು ಅಂತ ಆಯ್ಕೆ ಆಗಬೇಕು ಅನ್ನೋದಾದ್ರೆ ನಿರ್ಣಾಯಕ ಪಾತ್ರವನ್ನ ಈ ಮತದಾರ ಪ್ರಭುಗಳು ವಹಿಸ್ತಾರೆ. ಹಾಗಾಗಿ ಬಹಳ ಕುತೂಹಲವನ್ನು ಹುಟ್ಟುಹಾಕಿದೆ ಈ ಕ್ಷೇತ್ರ. ಸೊ ಇದೆಲ್ಲದರ ನಡುವೆ ಅಭಿಮಾನಿಗಳ ಅಥವಾ ಮತದಾರರ ಅಭಿಪ್ರಾಯ ಯಾರ ಮೇಲಿದೆ, ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ, ಈ ನಿಟ್ಟಿನಲ್ಲಿ ಒಂದಷ್ಟು ಅವ್ರು ಯಾಕೆ ಹೇಳಲ್ಲ? ಅದು ಅವರನ್ನೇ ಕೇಳಬೇಕಾಗುತ್ತೆ. ಬಟ್ ಒಂದಿಬ್ರು ಕರೆ ಮಾಡಿದಾಗ್ಲೂ ದೇಶಕ್ಕೆ ನರೇಂದ್ರ ಮೋದಿ ಅವರಿದ್ರೆ ಉತ್ತಮ ಅನ್ನುವಂತ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಇಲ್ಲ ಅಂತಾನೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ ಮೇಡಮ್, ನೆನ್ನೂ ಒಂದಿಬ್ರು ಕಾಲ್ ಮಾಡಿದ್ರು, ಅವರು ಹೇಳಿದ್ರು ರಾಹುಲ್ ಗಾಂಧಿ ಆಗ್ಬೇಕು ಅಂದ್ರು, ಕಾಂಗ್ರೆಸ್ ಬೇಕು ಅಂದ್ರು. ನಿಮ್ಗನ್ಸುತ್ತೆ ಸುರೇಶ್ ಅವರೇ? ಈಗ ಅದೇ ಮೇಡಮ್, ನಮಗೂ ಏನಂದ್ರೆ ಅವರು ಇಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಬೆನಿಫಿಟ್ ಎಲ್ಲ ತಗೋತಾರಲ್ವಾ. ಗ್ಯಾಸ್ ತಗೊಂಡಿದ್ದಾರೆ, 5 kg ಅಕ್ಕಿ ತಗೊಂಡಿದ್ದಾರೆ, ಆಯುಷ್ಮಾನ್ ಕಾರ್ಡ್ ತಗೊಂಡಿದ್ದಾರೆ. ಅವರು ರೈತರಾದ್ರೆ ಅವ್ರಿಗೆ 6,000 ರೂಪಾಯಿ ವರ್ಷಕ್ಕೆ ಸಿಗುತ್ತೆ. ಆಮೇಲೆ ಸ್ವಚ್ಛ ಇದು ಬಾತ್ರೂಮ್ ಸಿಕ್ಕಿದೆ, ಎಲ್ಲ ಮನೆ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಅವ್ರು ಯಾಕೆ ಆತರ ಮಾಡ್ತಾರೆ? ಅವರೇ ಇದನ್ನ ಉದ್ಭವ ಮಾಡ್ಕೊತಾವ್ರ ಅಂತ ನೋಡ್ಬೇಕಿದ್ರ ಚಿಂತನ ಮಂಥನ ಆಗ್ಬೇಕಾಗತ್ತೆ. ಸುರೇಶ್ ಅವರೇ, ಒಳ್ಳೆ ಹೌದು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನೋಡಿ, ಒಂದೊಂದು ರೀತಿಯ ಅಭಿಪ್ರಾಯಗಳು ಅಂದರೆ ಪ್ರತಿಯೊಂದು ಸಿಚುವೇಶನನ್ನು ಕೂಡ ಪ್ರತಿಯೊಬ್ಬ ನಾಗರಿಕ ತನ್ನದೇ ಆದಂಥ ವಿವೇಚನೆಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ನಿದರ್ಶನಗಳು. ಬಟ್ ಇಲ್ಲ ಅಂತಲೇ ಹೇಳೋಕ್ಕಾಗೋದಿಲ್ಲ. ಮುಸ್ಲಿಂ ಸಮುದಾಯದವರು ಬಹುತೇಕ ದೇಶಕ್ಕೆ ನರೇಂದ್ರ ಮೋದಿ ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಟ್ ಮೆಜಾರಿಟಿ ಅಂತ ನೋಡಿದಾಗ ಸುರೇಶ್ ಅವರ ಅಭಿಪ್ರಾಯವನ್ನು ಎಸ್ ಅಂತ ಹೇಳಬಹುದು ಅಂತ ಅನ್ಸುತ್ತೆ. ರೈಟ್. ಇನ್ನು ಅಂಜಲಿ ನಿಂಬಾಳ್ಕರ್ ಅಂತ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ವೃತ್ತಿಯಲ್ಲಿ ವೈದ್ಯ ಅಂಜಲಿ ನಿಂಬಾಳ್ಕರ್, ಮರಾಠ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಗಳು, MBBS MS ಪದವೀಧರರಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್. ಇನ್ನು ಹಿರಿಯ IPS ಅಧಿಕಾರಿಯಾಗಿರುವಂಥ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಕೂಡ ಆಗಿದ್ದಾರೆ. ಸೊ ಈ ಬಾರಿ ಸ್ಪರ್ಧೆಯಲ್ಲಿದ್ದಾರೆ, ಕಣದಲ್ಲಿದ್ದಾರೆ. ನೋಡಬೇಕು ಆ ಭಾಗದ ಜನ ಯಾರನ್ನ ಸಂಸದರಾಗಿ ಆಯ್ಕೆ ಮಾಡ್ತಾರೆ ಅಂತ. ಸಂದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂದೀಪ್ ಅವರೇ. ಸಂದೀಪ್ ಅವ್ರಿಗೆ ನಮಸ್ಕಾರ. ಹಲೋ, ನಾವು ಶಿವಮೊಗ್ಗದಿಂದ. ಇನ್ನೊಂದ್ಸತಿ ಸ್ವಲ್ಪ ಜೋರಾಗಿ ಹೇಳ್ಬೋದಾ ಊರ ಹೆಸರು? ಸಂದೀಪ್ ಕುಮಾರ್. ರೈಟ್. ಊರು ಊರು ಶಿವಮೊಗ್ಗ. ಓಕೆ, ರೈಟ್. ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ನಾ ಇದ್ರ ಬಗ್ಗೆ ಏನ್ ಹೇಳ್ತೀನಿ, ಮೋದಿ ಯಾಕೆ ದೇಶಕ್ಕೆ ಬೇಕು? ಅದು ಆಕ್ಚುಲಿ ನಮ್ಮೆಲ್ಲ ಹುಡುಗರು, ಯೂತ್ಸ್, ಎಜುಕೇಟೆಡ್ ಎಲ್ಲರ ಬಗ್ಗೆನೂ ಒಂದು ಕೇರ್ ಇದೆ. ಹೌದಾ? ಹೌದು. ಸರ್ ಕೇಳಿ, 600 ವರ್ಷ ಮುಸಲ್ಮಾನ್ ಆಳಿದ್ದಾರೆ, 200 ವರ್ಷ ಬ್ರಿಟಿಷ್ ಆಳಿದ್ದಾರೆ. ನಾವ್ ಇನ್ನೂ ದೇಶ ಕಳ್ಕೊಂತಾನೆ ಬಂದ್ರೆ ಈಗಾಗಲೇ ಚೂರ್ ಮಾಡಾಕಿದ್ದಾರೆ. ಆಕ್ಚುಲಿ ನಿಮಗೆ ಗೊತ್ತಿರ್ಬೋದು, ವರ್ಲ್ಡ್ ಹಿಸ್ಟ್ರಿ, ಎಕನಾಮಿಕ್ಸ್, ಬೆನಿಟೋ ಮುಸೋಲಿನಿ ನಾವೆಲ್ಲರನ್ನು ಕನ್ಸಿಡರ್ ಮಾಡಿದಾಗ ಇಂಥ ಒಬ್ಬ ವ್ಯಕ್ತಿ ನಿಷ್ಕಲ್ಮಶತ, ಆಮೇಲೆ ವೆರಿ ಸಿನ್ಸಿಯರ್, ಪಾರದರ್ಶಕ ವ್ಯಕ್ತಿತ್ವ ಅಂತೀವಲ್ಲ, ವೈಟ್ ಪೇಪರ್, ಆ ವ್ಯಕ್ತಿನ ನಾವು ಬೆಂಬಲಿಸುತ್ತೆ. ಯಾರೋ ಕಾಂಗ್ರೆಸ್ ನಲ್ಲಿ ಹೇಳ್ತಾ ನೋಡಿ, ಸೈಲೆಂಟ್ ವೋಟರ್ಸ್ ಅನ್ನೋದಿದೆ ನಮ್ಮ ಮೋದಿ ಪರವಾಗಿ. ನನ್ನ ಅನಿಸಿಕೆ ನೋಡಿ, ನಾವ್ ಯಾರನ್ನೂ ಬ್ಲೇಮ್ ಮಾಡೋ ಪ್ರಶ್ನೆ ಅಲ್ಲಿ ಕಾಂಗ್ರೆಸ್ ಜಡ JDS ಅಥವಾ ಬಿಜೆಪಿ ಅನ್ನೋದು ಪ್ರಶ್ನೆ ಅಲ್ಲ. ನಾವ್ ಯುನೈಟೆಡ್ ಆಗಿ ಇಡೀ ಇಂಡಿಯಾ ಆಕ್ಚುಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅಶೋಕ್ ರಾಜ್ಯ ಹೇಗೆ ಕಟ್ಟಿದ್ನೋ ಅದೇ ತರ ನಮ್ಮ ಮೋದಿ ಅವರು ಕಟ್ಟಿದ್ದಾರೆ. ಅವ್ರು ಏನೇ ಮಾಡ್ಕೊಂಡು ಅವ್ರು ಬ್ಲೇಮ್ ಮಾಡೋದೇ ಕಾಂಗ್ರೆಸ್ ಅವ್ರ ಉದ್ದೇಶ. ನೋಡಿ, ಅವರು ಬಡವ್ರ ಪಕ್ಷ ಅಂತಾರೆ. ನಾವು ಆಕ್ಚುಲಿ ನೋಡಿದೀವಿ, ನಾವು ಬರೀ ಬಡವ್ರನ್ನ ತೂಗುದ್ದೆ ಅವ್ರು. ಏನ್ ಸಿಕ್ಕಿದೆ ಅದು ಬಡವರಿಗೆ? ಯಾವ್ದಾದ್ರು ನೋಡಿ, 25 ಗ್ಯಾರಂಟಿ ಕೊಟ್ರೆ ಅವೆಲ್ಲ ಆಗ್ತಾವನ್ರಿ. ಅಮೆರಿಕ, ಲಂಡನ್, ಇಂಗ್ಲೆಂಡ್, ನಾವ್ ಹೇಳ್ತೀವಲ್ಲ ರಷ್ಯಾ, ಎಲ್ಲರದ್ದು ಬಜೆಟ್ ಅನ್ನು ಕೊಟ್ರೆ ಮಾತ್ರ ಒಂದೆಲ್ಲ ಫುಲ್ಫಿಲ್ ಮಾಡ್ಬೋದು.
ಸೊ ನನ್ನ ಅನಿಸಿಕೆನಲ್ಲಿ ಮೋದಿ ಇಸ್ ದ ಕಂಫರ್ಟಬಲ್ ಮ್ಯಾನ್. ಹೌದಾ? ಓಕೆ. ನನ್ನ ಅನಿಸಿಕೆ ಏನೇ ಹೇಳಿ. ಅಲ್ಲಲ್ಲ, ಈಗ ಅಂತ ದೇಶದ ಪ್ರಧಾನಿ ಬಗ್ಗೆ ನೀವು ಇಷ್ಟು ಗೌರವದಿಂದ ಮಾತಾಡ್ತಾ ಇದ್ದೀರಿ, ಟೀಕೆ ಟಿಪ್ಪಣಿಗಳನ್ನ ಎದುರಿಸ್ತಾರ ಅವರು. ಒಂದು ಸಂದರ್ಶನ ಕೊಡೋದಿಲ್ಲ, ಪುಲ್ವಾಮಾ ದಾಳಿ ಬಗ್ಗೆ ಸರಿಯಾದಂತಹ ರಿಪ್ಲೈ ಇಲ್ಲ, ಮಣಿಪುರದ ಬಗ್ಗೆ ಗಮನ ಹರಿಸೋಲ್ಲ, ಈ ರೀತಿಯ ಒಂದಷ್ಟು ಟೀಕೆ ಟಿಪ್ಪಣಿಗಳಿಗೆ ನಿಮ್ಮ ಉತ್ತರ ಏನು ಅಂತ? ಈಗ ನೋಡಿ, ಅವೆಲ್ಲ ಕೆಲವೊಂದು ಇಂಟರ್ನಲ್ ಇರ್ತವೆ, ಅದನ್ನ ಆಕ್ಚುಲಿ ಅದನ್ನ ಎಕ್ಸ್ಪೋಸ್ ಮಾಡಕ್ ಬರಲ್ಲ. ಸೊ ದೇಶ ಸೆಂಟ್ರಲ್ ಸೆಕ್ಯೂರಿಟಿ ಅದನ್ನ ಆತರ ಮಾಡಕ್ ಬರಲ್ಲ. ಅವ್ರು ಆಕ್ಚುಲಿ ಅದನ್ನ ಸೆಂಟ್ರಲ್ ಏನಿದೆ, ನಾವು ದೇಶವನ್ನು ಯಾಕೆ ನಾವು ಇಷ್ಟೆಲ್ಲ ಯೂಸ್ ಇಷ್ಟಪಡ್ತೀವಿ ನೋಡಿ, ಇದು ಕ್ಷೇತ್ರದಲ್ಲ ಇದು. ಹಂಗಾದ್ರೆ ಈಗ ನರೇಂದ್ರ ಮೋದಿ ಅವ್ರ ಕೈಲಿ ದೇಶ ಇದ್ರೆ, ಅವ್ರ ದೇಶದ ಪ್ರಧಾನ ಮಂತ್ರಿ ಆದ್ರೆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ವಿಶ್ವಾಸ ಇದೆಯಾ? ಅದೊಂದು ಡೌಟ್ ಇಲ್ಲ. ಅದೊಂದು ನಾವೆಲ್ಲ ಯಾಕೆ ನಾವೆಲ್ಲ ಹಿಸ್ಟ್ರಿ ಓದಿದ್ದೇನಕ್ಕೆ ಏನ್ ಮಾಡ್ತೀವಿ ನಾವೆಲ್ಲ ನೋಡಿಲ್ಲ ನಾವು ಆಕ್ಚುಲಿ. ಎಲ್ಲ ನೋಡಿದೀವಿ ನಾವು. ಇದರಿಂದ ನಾನು ಹೇಳೋ ದೇಶದ ಜನತೆ ಒಕ್ಕೊರಲಿನಿಂದ ಅತೀತವಾಗಿ ಕ್ಯಾಟ್ ಇಸ್ ನೋ ಬಾರ್ ಈ ವಿಷಯದಲ್ಲಿ. ಪ್ರಧಾನಿ ಮಂಕುಬೂದಿ ಎರಚಿಬಿಡ್ತಿದ್ದಾರೆ ಭಾರತದ ಜನಸಾಮಾನ್ಯರಿಗೆ, ಜನತೆಗೆ ಮೆಸ್ಮರೈಸ್ ಮಾಡ್ತಾ ಇದ್ದಾರೆ, ಹಿಪ್ನಟೈಸ್ ಮಾಡ್ಬಿಟ್ಟಿದ್ದಾರೆ, ಹಿಂದುತ್ವ ಅಂತ ಹೇಳ್ತಾರೆ. ಇಲ್ಲ 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 ಇಲ್ಲ, ಆತರ ಯಾವತ್ತು ಮೋದಿ ಆತರ ಯಾವತ್ತು ನಡ್ಕೊಂಡಿಲ್ಲ. ಅವ್ರು ಯಾವತ್ತು ಯಾವ ವರ್ಗದ ಹೇಳಿಲ್ಲ. ಅವರು ಅವ್ರದ್ದು ಇಂಟೆನ್ಷನ್ ದೇ ನೇಷನ್ ಫಸ್ಟ್. ಗೊತ್ತಾಯ್ತು. ಆಕ್ಚುಲಿ ನೋಡಿ, ಈಗ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ನೋಡು ಹಾಲಿ, ಹೌದಾ? ಅಷ್ಟು ಪಕ್ಷ ಕಟ್ಟಿದ್ದಾರೆ. ಏನೋ ಈಶ್ವರಪ್ಪನವರಿಗೆ ತಲೆ ತಿರ್ಕ್ರವ್ರು ಬರೀ ಬಾಯಲ್ಲಿ ಹಿಂದುತ್ವ ಅಂತ ಬರಲ್ಲ ಮೇಡಮ್. ಮತ್ತೆ ಏನ್ ಆತರ ಮಾತಾಡೋದು ಅವರು? ಕುಟುಂಬ ರಾಜಕಾರಣ ಎಲ್ಲಿಲ್ಲ ಕಾಂಗ್ರೆಸ್ ನಲ್ಲಿ, ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ. ಐ ಡೋಂಟ್ ಮೈಂಡ್, ಇಫ್ ಯು ಡೋಂಟ್ ಮೈಂಡ್, ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ನಾಟ್ ಫೇರ್. ರೈಟ್ ಸರ್, ರೈಟ್. ಆಕ್ಚುಲಿ ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕಾಗಿ. ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಿತ್ತೂರು ವಿಧಾನಸಭಾ ಕ್ಷೇತ್ರ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಕಿತ್ತೂರು ವಿಧಾನಸಭಾ ಮತಕ್ಷೇತ್ರ. ಚಿತ್ತೂರು. ರೈಟ್, ಓಕೆ. ಉತ್ತರ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಮೇಡಮ್ ನಮ್ದ್ರಿ. ಹೌದಾ? ಓಕೆ. ಚಿತ್ತೂರು ಅಂದ್ರೆ ಕೆಲವು ಸಲ ಆಂಧ್ರ, ಚನ್ನಾಮಣಿ ಕಿತ್ತೂರು ಮೇಡಮ್. ಚನ್ನಾಮಣಿ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರ. ಓಕೆ, ಡನ್. ಹೇಳಿ, ಯಾರಿಗೆ ನಿಮ್ಮ ಬೆಂಬಲ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮೇಡಮ್. ಯಾಕೆ? ಅವ್ರು 6 ಬಾರಿ ಶಾಸಕರಾಗಿ ಕೆಲಸ ಮಾಡಿದಾರೆ, ಅಭಿವೃದ್ಧಿ ಮಾಡ್ತಾರ. ನರೇಂದ್ರ ಮೋದಿ ಅವರ ದೇಶದ ಸಂಬಂಧ ಬಿಜೆಪಿ ಮಾಡಿದ್ರು. ವಿಶ್ವಾಸ ಇದೆ ನಿಮ್ಗೆ? 100% ಮೇಡಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸುರೇಶ್ ಅವರೇ. ಸೊ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಹಂಚಿಕೊಳ್ಳಬಹುದು. ನಿಮ್ಮ ಕ್ಷೇತ್ರದ ಕುರಿತಂತೆ ಏನಾದರೂ ಸಮಸ್ಯೆಗಳಿತ್ತು ಅದನ್ನು ಕೂಡ ಹಂಚಿಕೊಂಡು ಈ ಅಭ್ಯರ್ಥಿ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸ್ತಾರಾ ಇಲ್ವಾ, ಈ ರೀತಿಯ ನಿಮ್ಮ ಒಂದಷ್ಟು ಚರ್ಚೆಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಈ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮೂರಿನ ಸಮಸ್ಯೆ ಅನ್ನೋದು ತಲುಪಬೇಕಾದವರಿಗೆ ತಲುಪುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಸೊ ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿರುವಂಥ ಕ್ಷೇತ್ರ ಉತ್ತರ ಕನ್ನಡ ಆಗಿದೆ. ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇನ್ನು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್. ಸೊ ಈ ಇಬ್ಬರು ಅಭ್ಯರ್ಥಿಗಳ ಕುರಿತಂತೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮ್ಮ ಜೊತೆ ಹಂಚಿಕೊಳ್ಬಹುದು. ಯಾರಿಗೆ ಮತ ಅಂತ ನೇರವಾಗಿ ಹೇಳೋದಕ್ಕಾಗಲಿಲ್ಲ ಅಂದರೂ ಕೂಡ ಬೆಂಬಲ ಯಾರಿಗಿದೆ, ಆ ಭಾಗದ ನಿಮ್ಮ ಮನಸ್ಥಿತಿ ಹೇಗಿದೆ, ಯಾರನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಅನ್ನೋದಾಗುತ್ತೆ. ರವಿದಾಸ್ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿದಾಸ್ ಅವ್ರಿಗೆ. ನಮಸ್ತೆ ಮೇಡಮ್. ಓಕೆ, ರೈಟ್. ರವಿದಾಸ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ದು ಡಬಲ್ ವಾಯ್ಸ್ ಬರ್ತಾ ಇದೆ ರವಿದಾಸ್ ಅವರೇ. ಟಿವಿ ಸಾಧ್ಯವಾದ್ರೆ ಮ್ಯೂಟ್ ಮಾಡ್ತೀರಾ? ಮೇಡಮ್. ರೈಟ್, ಇವಾಗ ಕೇಳಿಸ್ತಾ ಇದೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಯ್ಯಾಜೋಡ ವಿಧಾನಸಭಾ ಕ್ಷೇತ್ರ ಮೇಡಮ್. ಓಕೆ, ರೈಟ್. ಉತ್ತರ ಕನ್ನಡ ಯಾರಿಗೆ ನಿಮ್ಮ ಬೆಂಬಲ? ರವಿದಾಸ್ ಅವರೇ, ಹೇಳಿ. ಯಾರು ಗೆಲ್ಬಹುದು ಅನ್ಸುತ್ತೆ ಉತ್ತರ ಕನ್ನಡದಲ್ಲಿ? ಉತ್ತರ ಕನ್ನಡದಲ್ಲಿ ಕಾಗೇರಿ ಅವರು ಮೇಡಮ್. ಹೇಗೆ, ಯಾಕೆ? ಅವ್ರ ಮೋದಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ, ಅದರ ಸಲ ಹಾಗಂತೀರಿ? ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕು, ಯಾರಿದ್ರೆ ಸೂಕ್ತ? ಬಿಜೆಪಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬೇಕು ಮೇಡಮ್. ಯಾವ ಕಾರಣಕ್ಕೆ? ಅಭಿವೃದ್ಧಿ ಪರ ಮತ್ತು ನಮ್ಮ ಧರ್ಮಕ್ಕೋಸ್ಕರ.
ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರವಿದಾಸ್ ಅವರು ಕರೆ ಮಾಡಿದ್ರು, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಲ್ಲಾಪುರದಿಂದ ಕರೆ ಮಾಡ್ತಿದ್ದೆ. ಯಲ್ಲಾಪುರ, ರೈಟ್. ಉತ್ತರ ಕನ್ನಡದಲ್ಲಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ಬಹುದು ಮೇಡಮ್. ಕಾಂಗ್ರೆಸ್. ಯಾವ ಕಾರಣಕ್ಕೆ? ಕಾಂಗ್ರೆಸ್ ಇಲ್ಲಿ ಮೊದಲಿಂದನೂ ಕೆಲಸ ಇದೆ ಮೇಡಮ್. ಹಲೋ, ಹೇಳಿ. ಕಾಂಗ್ರೆಸ್ ಪಕ್ಷದ ಇಲ್ಲಿ ಮೊದಲಿಂದನೂ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ನಮ್ಮ ಶಾಸಕರು ಕಾಂಗ್ರೆಸ್ ಅಲ್ಲಿ ಬಹು ಇದರಲ್ಲಿ ಕೆಲಸ ಆಗಿದೆ. ಓಕೆ. ಕಾಂಗ್ರೆಸ್ ಗೆಲ್ಬಹುದು ಮೇಡಮ್. ಗ್ಯಾರಂಟಿಗಳು ಅಂಜಲಿ ಅವರಿಗೆ ಕೈ ಹಿಡಿಬಹುದು ಅಂತ ಅನ್ಸುತ್ತಾ? ಹೌದು ಹೌದು ಮೇಡಮ್. ಓಕೆ. ಅಲ್ಲಿ ನಿಮ್ಮ ಸುತ್ತಮುತ್ತ ಜನಸಾಮಾನ್ಯರ ಅಭಿಪ್ರಾಯ ಹೇಗಿದೆ? ಕಾಂಗ್ರೆಸ್ ಬಗ್ಗೆ ಒಲವಿದೆ ಮೇಡಮ್ ಈ ಕಡೆ. ಓಕೆ. ದೇಶಕ್ಕೆ ಪ್ರಧಾನಿಯಾಗಿ ಯಾರಿದ್ರೆ ಸೂಕ್ತ? ಕಾಂಗ್ರೆಸ್ ಇದರಲ್ಲೇ ಪ್ರಧಾನಿ ಆಗ್ಬೇಕು ಅಂತ ನಮ್ಮ ಆಸೆ ಇದೆ ಮೇಡಮ್. ಓಕೆ. ಯಾರೇ ಅಭ್ಯರ್ಥಿ ಆಗಿದ್ರು ಕೂಡ ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಆಗಿದ್ರೆ ಉತ್ತಮ ಅಂತ. ಹೌದು ಹೌದು ಮೇಡಮ್. ಓಕೆ. ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವ? ತಲುಪ್ತಾ ಇದೆ ಮೇಡಮ್. ಈಗ ಅಂಜಲಿ ನಿಂಬಾಳ್ಕರ್ ಅವರು ಸಂಸದರಾಗಿ ಆಯ್ಕೆ ಆದ ಮೇಲೆ ಕ್ಷೇತ್ರಕ್ಕೆ ಅನುದಾನ ತರೋದು, ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಿಗಾ ವಹಿಸ್ತಾರೆ, ವಿಶ್ವಾಸ ಇದೆಯಾ ನಿಮಗೆ? ಹೌದು ಮೇಡಮ್, ಹೌದು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮಂಜುನಾಥ್ ಅವರು ಕರೆ ಮಾಡಿದ್ರು, ಕಾಂಗ್ರೆಸ್ ಗೆಲ್ಲತ್ತೆ, ವಿಶ್ವಾಸ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ, ನಮಸ್ಕಾರ. ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಯಾದಿಂದ. ಮತ್ತೊಂದ್ಸತಿ ಹೇಳಿ. ಹಯಾಲ್. ಹಯಾ. ಓಕೆ, ರೈಟ್. ಉತ್ತರ ಕನ್ನಡದಲ್ಲಿ ಯಾರು ಗೆಲ್ಲಬಹುದು ಅಂತ ಅನ್ಸತ್ತೆ? ನನ್ನ ಅಂದಾಜ್ ಪೈಕ ಬಿಜೆಪಿ. ಬಿಜೆಪಿ. ಹೇಗೆ? ಹೇಗೆ? ಯಾಕೆ? ಯಾವ ಕಾರಣಕ್ಕೆ ಗೆಲ್ಲತ್ತೆ ಬಿಜೆಪಿ? ನಮ್ಮ ದೇಶ ಉಳಿಬೇಕಂದ್ರೆ ಈಗ ಬಿಜೆಪಿ ನೋಟ್ ಹಾಕ್ಬೇಕು. ಏನಂದ್ರಿ? ಅಂದ್ರೆ ಮೋದಿಗೆ ನಾವು ಮತ ಹಾಕ್ಬೇಕು ನಾವು. ಓಕೆ. ದೇಶಕ್ಕೆ ಏನ್ ಸಮಸ್ಯೆ ಆಗಿದೆ ಹಾಗಾದ್ರೆ? ದೇಶಕ್ಕೆ ಏನ್ ಸಮಸ್ಯೆ ಆಗಿದೆ? ಸಮಸ್ಯೆ ಸರಿಯಾಗಿದೆ. ಮತ್ತೆ ಇದ್ರ 2 ವರ್ಷ ಏನ್ ಮಾಡಿದ್ರು ಅವರು? ಹಾಗೆ 65 ವರ್ಷ ಏನ್ ಮಾಡಿದ್ರು ಅವರು? ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಜನರನ್ನ ತಲುಪ್ತಾ ಇದ್ದಾವೆ. ಗ್ಯಾರಂಟಿ ಜನ ಏನ್ ಮಾಡಿದ್ರಿ? 2,000 ರೂಪಾಯಿ ಕೊಡುತ್ತಾರ, ಕಿಶನ್ 4,000 ರೂಪಾಯಿ ಇಸ್ಕೋತಾರ ಅವರು. ಹಾಗಂತೀರಿ? ಜನಕ್ಕೆ ಅದೇ ತರ ಅಭಿಪ್ರಾಯ ಇದೆಯಾ? ಗ್ಯಾರಂಟಿ ನಮ್ಮ ಊರಲ್ಲಿ ಅದೇ ಇದೆ ಅಭಿಪ್ರಾಯ ಇದೆ ಎಲ್ಲ. ಓಕೆ, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ದೇಶದ ಭದ್ರತೆ ಅನ್ನೋದು ಬೇಕು ಅನ್ನೋದಾದ್ರೆ ಮೋದಿ ಬೇಕು ಅನ್ನುವಂಥ ಅಭಿಪ್ರಾಯ ಇದೆ. ರೈಟ್. ಪ್ರಿಯಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಿಯಾ ಅವರೇ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಪ್ರಿಯಾ ಅವರೇ? ಶಿರ್ಸಿಯಿಂದ ಮೇಡಮ್. ಶಿರ್ಸಿ, ರೈಟ್. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಮ ಉತ್ತರ ಕನ್ನಡದಲ್ಲಿ? ಉತ್ತರ ಕನ್ನಡದಲ್ಲಿ 200% ಬಿಜೆಪಿ ಮೇಡಮ್. ಯಾಕೆ ಬಿಜೆಪಿ ಗೆಲ್ಲುತ್ತೆ ಅಂತ ಇಷ್ಟು ವಿಶ್ವಾಸ ನಿಮಗೆ? ಖಂಡಿತ ವಿಶ್ವಾಸ ಇದೆ ಮೇಡಮ್. ಯಾಕಂದ್ರೆ ಬಿಜೆಪಿ ಬಂದ್ರೆ ನಮ್ ದೇಶ ಈಗ ಹೇಗ್ ನಡೀತಿದೆಯೋ ಇನ್ನು ಮುಂದೆ ಇದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಹೋಗುತ್ತೆ ಅಂತ. ಓಕೆ, ಓಕೆ. ಈಗ ಕಾಂಗ್ರೆಸ್ ಅಂದಾಗ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದ್ದಾವೆ, ನುಡಿದಂತೆ ನಡೀತಿದ್ದಾರೆ ಅನ್ನುವಂತಹ ವಿಶ್ವಾಸ ಅವರಿಗೆ. ಮತ್ತೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಕಣದಲ್ಲಿದ್ದಾರೆ. ಸೊ ಇದೆಲ್ಲ ಪ್ಲಸ್ ಪಾಯಿಂಟ್ ಆಗಿ ಗೆಲ್ಲಬಹುದು ಅಂತ ಅನ್ಸೋದಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಅಂಜಲಿ ನಿಂಬಾಳ್ಕರ್ ಕ್ಯಾಂಡಿಡೇಟೇ ಗೊತ್ತಿಲ್ಲ ಫಸ್ಟ್ ಯಾರಿಗೂ. ಓಕೆ. ಕ್ಷೇತ್ರದಲ್ಲಿ ಮತ್ತೆ ಕಾಗೇರಿ ಅವರು ಮುಂಚೆಯಿಂದಾನು ಶಾಸಕರಾಗಿದ್ದಾರೆ, ಸೊ ಎಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಮೋದಿನೇ ಬರ್ಬೇಕು ಅಂತ. ಓಕೆ. ಈಗ ಸಂಸದರಾಗಿ ಕಾಗೇರಿ ಅವರು ಆಯ್ಕೆ ಆದ್ಮೇಲೆ ಕ್ಷೇತ್ರಕ್ಕೆ ಅನುದಾನ ತರಬಹುದು, ಕ್ಷೇತ್ರದ ಜನರ ಸಮಸ್ಯೆಗೆ ಸೂಕ್ತವಾಗಿ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತ ಇದೆ ಮೇಡಮ್. ಯಾಕಂದ್ರೆ ಮೋದಿಜಿ ಅವರು ಯಾವ ಕ್ಷೇತ್ರನೂ ಬಿಟ್ಕೊಡಲ್ಲ, ಎಲ್ಲಾನು ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ, ಥ್ಯಾಂಕ್ ಯು ಪ್ರಿಯಾ ಅವರೇ ಕರೆ ಮಾಡಿ ಮಾತಾಡಕ್ಕಾಗಿ. ರಾಮು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮು ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹಳ್ಯಾಳ ವಿಧಾನಸಭಾ ಕ್ಷೇತ್ರ. ಹಾಲಿಯಾಳ, ರೈಟ್. ಉತ್ತರ ಕನ್ನಡ ಯಾರು ಗೆಲ್ಲಬಹುದು? ಈಶ್ವರ್ ಕಾಗೇರಿ ಅವರು. ಯಾಕೆ? ಹೇಗೆ? ಅವರು ವಿಧಾನಸಭೆ ಇದನ್ನ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಆಡಳಿತ ಅವಧಿಯಲ್ಲಿ ಕೆಲವೊಂದು ಸುಧಾರಣೆ ಆಗಿದೆ. ಮತ್ತು ಮೋದಿ ಅಲ್ಲಿ ಚೆನ್ನಾಗಿದೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನೋದು ಎಲ್ಲರಿಗೂ ಆಶೆ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸಂಘಟನೆ ಚೆನ್ನಾಗಿದೆ, ರೂಟ್ ಲೆವೆಲ್ ಇಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆ. ಸಮರ್ಥ ಅಭ್ಯರ್ಥಿ, ಒಬ್ಬ ಮಹಿಳಾ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಯಾವುದು ಇಲ್ಲ, ಎಲ್ಲ ಹಳ್ಳಗಳು ಹೋಗಿದೆ. ಅವರು ಯೋಜನೆ ಆಗಿಲ್ಲ. ಕರ್ನಾಟಕ ವಿಧಾನ ಗ್ಯಾರಂಟಿ ಕೊಟ್ಟು ಎಲ್ಲ ಯಾವ್ದು ಅಭಿವೃದ್ಧಿನೂ ಆಗಿಲ್ಲ. ಗ್ಯಾರಂಟಿ ಎಲ್ರನ್ನ ತಲುಪಿದೆ, ಅದು ಜನ ಖುಷಿಯಾಗಿದೆ ಅಂತ ಅನ್ಕೊಂಡ್ವಿ ನಾವು. ನೀವು ಅನ್ಕೊಂತೀರಿ, ನಾವು ಅನ್ಕೊಂಡಿಲ್ಲ. ನಮ್ಗೆ ಅನ್ಕೊತಿದ್ದೀವಿ ನಮ್ಮ ಮನೇಲಿ ಎಷ್ಟು ತಗೊಂತಾರ, ಅದು ಗ್ಯಾರಂಟಿ ಅಂತ ಎಷ್ಟು ಅನಾನುಕೂಲ ಐತಿ ಅಂತ ಎಲ್ಲ ನಮ್ಗೆ ಗೊತ್ತಿದೆ ಅಲ್ಲ ಮೇಡಮ್. ಹಾಗಂತೀರಿ? ಹೌದ್ರಿ. ಓಕೆ. 2,200 ರೂಪಾಯಿ ಸಿಗುತ್ತೆ, ಗೃಹ ಜ್ಯೋತಿ, ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ, ಇವೆಲ್ಲ ಹಂಗಲ್ಲ. 10,000 ರೂಪಾಯಿ ತಗೊಂಡ್ 2,000 ರೂಪಾಯಿ ಕೊಡತ್ತಾರ. ಕರೆಂಟ್ ಬಿಲ್ ಜಾಸ್ತಿ ಮಾಡಿದಾರ, ಬಾಂಡ್ ಪೇಪರ್ ಬಿಲ್ ಇದನ್ನ ಮಾಡಿ ಜಾಸ್ತಿ ಮಾಡಿದಾರ. 10 ಬಸ್ ಬಿಡ
ಏನ್ ಅಭಿವೃದ್ಧಿ ಆಗಿದೆ ರೀ? ಹಾಗಾಗಿ ಈ ಯೋಜನೆಗಳ ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ಲ, ಗ್ಯಾರಂಟಿ ಬಗ್ಗೆ ಇಲ್ಲ ಯೋಜನೆ ಸುಮ್ಮನೆ ಇದನ್ನ MP ಎಲೆಕ್ಷನ್ ಸಲುವಾಗಿ ಅಷ್ಟೇ ಯೋಜನೆ ಮಾಡಿದ್ದಾರೆ ಅವರು. ಮತ್ತೆ MP ಎಲೆಕ್ಷನ್ ಆಗಿಂದ ಎಲ್ಲ ಯೋಜನೆ ಬಂದ್ ಆಗ್ತಾವ. ಹಂಗಂತೀರಿ? ಹೌದು, ಗ್ಯಾರಂಟಿ ಮೇಡಮ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಈಶ್ವರಾಚಾರಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಈಶ್ವರ್ ಅವರೇ. ನಮಸ್ಕಾರ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ. ದಾವಣಗೆರೆ, ಹ್ಞೂ ರೀ. ರೈಟ್. ಉತ್ತರ ಕನ್ನಡದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಯಾರು ಗೆಲ್ಬಹುದು ಅನ್ಸುತ್ತೆ ಉತ್ತರ ಕನ್ನಡದಲ್ಲಿ? ವಿಶ್ವೇಶ್ವರ ಹೆಗಡೆ ಕಾಗೇರಿ. ಹೌದಾ? ಹೇಗೆ ಸರ್? ಮೋದಿ ಸರ್ಕಾರದ. ಓಕೆ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಿ. ಸ್ವಲ್ಪ ಹೊರಗಡೆ ಬಂದು ಮಾತಾಡ್ಬೋದಾ? ಇಲ್ಲ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ. ಹೇಳ್ರಿ. ರೈಟ್. ಸೊ ಮೋದಿ ಅಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲ್ತಾರೆ ಅಂತನಾ? ಹ್ಞೂ ರೀ. ಯಾಕೆ ದೇಶಕ್ಕೆ ಮೋದಿ ಬೇಕು? ಮೋದಿ ಸುಭದ್ರ ಸರ್ಕಾರ, ಸುಭದ್ರ ಭಾರತಕ್ಕಾಗಿ. ಆಯ್ತು. ನಿಮ್ ದಾವಣಗೆರೆ ಕ್ಷೇತ್ರದ ಬಗ್ಗೆ ಹೇಳಿ ಸರ್. ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಯಾರು ಗೆಲ್ಬೋದಲ್ಲಿ? ದಾವಣಗೆರೆನೂ ಬಿಜೆಪಿ. ಗಾಯತ್ರಿ ಸಿದ್ದೇಶ್ವರ್. ಹೌದಾ? ಓಕೆ, ವಿಶ್ವಾಸ ಇದೆಯಾ ನಿಮಗೆ? ಅಂದ್ರೆ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರೆ? ಹ್ಞೂ ರೀ. ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬಾಬುಗೌಡ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಬುಗೌಡ್ರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಉತ್ತರ ಕನ್ನಡ ಜಿಲ್ಲೆ. ಓಕೆ, ಯಾರು ಗೆಲ್ತಾರೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಸರ್, ಕಾಗೇರಿ ಅವರು. ಕಾಗೇರಿ ಅವರು ಯಾಕ್ರಿ ಗೆಲ್ತಾರೆ ಕಾಗೇರಿ ಸಾಹೇಬ್ರು? ಅವರು 6 ಸಲ MLA ಅವರು, ಎಲ್ಲ ಅನುಭವ ಇದೆ, ಎಲ್ಲ ಹಿರಿಯ ನಾಯಕರಾದಾರ ಅವರು. ಅವರು ಅಭಿವೃದ್ಧಿ ಸಲುವಾಗಿ ಹೋರಾಡ್ತಾರೆ. ಓಕೆ, ಕ್ಷೇತ್ರದಲ್ಲಿ MP ಆದಮೇಲೆ ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ, ಕಷ್ಟ ಆಲಿಸ್ತಾರೆ, ಕ್ಷೇತ್ರಕ್ಕೆ ಅನುದಾನ ತರ್ತಾರೆ ಅಂತ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಯಾಕೆಂದ್ರೆ ಸರ್, ನಮ್ಮ ಉತ್ತರ ಕನ್ನಡ ಅಂದಾಗ ತೀರಾ ಮಲೆನಾಡು ಭಾಗ, ಅಲ್ಲಿ ಅದು ಒಂದು ಸೇತುವೆ ಸಮಸ್ಯೆಯಿಂದ ಹಿಡಿದು ಬೇಕಾದಷ್ಟು ಮೂಲಭೂತ ಸಮಸ್ಯೆಗಳಿದ್ದಾವೆ ಹಳ್ಳಿಗಳಲ್ಲಿ. ಈ 20 ವರ್ಷದಿಂದನೂ ಇದೇ ಮಾತಾಡ್ತಿದ್ವಿ, ಇವಾಗಲೂ ಅದೇ ಮಾತಾಡ್ತಾ ಇದ್ದೀವಿ. ಅದೆಲ್ಲ ಸಮಸ್ಯೆ ಅವರು ನಮ್ಮ ಕಾಗೇರಿ ಬಗ್ಗೆ ಈಡೇರಿಸೋದು ವಿಶ್ವಾಸ ಇದೆ ನಮಗೆ. ಹೌದಾ? ಹೌದು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಹಲವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉತ್ತರ ಕನ್ನಡ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರೋದು BJPಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಹಾಗೆಯೇ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಕಣದಲ್ಲಿದ್ದಾರೆ. ಸೊ ಈಗಾಗಲೇ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಇನ್ನು ಸೋಷಿಯಲ್ ಮೀಡಿಯಾ ಜಿ ಕನ್ನಡ ನ್ಯೂಸ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಇದೇ ಪ್ರಶ್ನೆಯನ್ನು ನಾವು ಕೇಳ್ತೀವಿ, ಯಾರು ಗೆಲ್ತಾರೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂತ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ಮತದ ಒಂದು ಫೋಟೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಅಂಜಲಿ ನಿಂಬಾಳ್ಕರ್ದಲ್ಲಿ 44% ಮತಗಳನ್ನು ಪಡೆದುಕೊಂಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಸಂದರ್ಭದಲ್ಲಿ ನೋಡಿ, ಇದೇ ಉತ್ತರ ಕನ್ನಡ ಕ್ಷೇತ್ರದಲ್ಲಿ 56% ಮತಗಳನ್ನು ಪಡೆದುಕೊಂಡಿದ್ದಾರೆ. 76,000 ಮತದಾರರು ಈ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು 44% ಮತಗಳನ್ನು ಜಿ ಕನ್ನಡ ನ್ಯೂಸ್ನ ಮೆಗಾ ಸರ್ವೆಯಲ್ಲಿ ಪಡೆದುಕೊಂಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ BJPಯಿಂದ 56% ಮತಗಳನ್ನು ಪಡ್ಕೊಂಡಿದ್ದಾರೆ. ಒಟ್ಟು ಮತಗಳು ನಮಗೆ ಬಂದದ್ದು ಮೆಗಾ ಸರ್ವೆಯಲ್ಲಿ 76,000. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಬಹುತೇಕ ಕ್ಷೇತ್ರಗಳಲ್ಲಿ BJP ಲೀಡಲ್ಲಿದ್ದರೂ ಕೂಡ ದ ಡಿಫ್ರೆನ್ಸ್ ಈಸ್ ವೆರಿ ಲೆಸ್. 5-10% ಅಷ್ಟೇ ಡಿಫ್ರೆನ್ಸ್ ಇರೋದ್ರಿಂದಾಗಿ ನೆಕ್ ಟು ನೆಕ್ ಫೈಟ್ ಅಂತ ಇದನ್ನು ಪರಿಗಣಿಸಬಹುದು. ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ತಂತ್ರಜ್ಞಾನದ ಸಮಸ್ಯೆಗಳಿಲ್ಲದೆ ನಾವು ಪಾರದರ್ಶಕತೆಯಿಂದ ಮಾಡ್ತಿರುವಂತಹ ಮೆಗಾ ಸರ್ವೆ ಇದು. ನೋಡಿ, 76,000 ವೋಟರ್ಸ್ ಅಲ್ಲಿ ನೀವು ಮತದಾರರು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ. ಆ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಟ್ಟಿದ್ದೀವಿ. ಸೊ ಉತ್ತರ ಕನ್ನಡ ಕ್ಷೇತ್ರದ ಕುರಿತಂತೆ ಇವತ್ತು ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಹಂಚ್ಕೊಳ್ಬಹುದು. ಯಾರೆಲ್ಲ ಕರೆ ಮಾಡಿ ಮಾತಾಡೋಕ್ಕಾಗಲ್ಲ ಅವರು ಮೆಗಾ ಸರ್ವೆಯಲ್ಲಿ ಇನ್ನೂ ಕೂಡ ಭಾಗಿಯಾಗಬಹುದು. ಪೋಲ್ ಇನ್ನೂ ಕೂಡ ಓಪನ್ ಇದೆ. ಸೊ ಆ ಮೆಗಾ ಸರ್ವೆಯಲ್ಲಿ ಭಾಗಿಯಾದ ಫಲಿತಾಂಶವನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಈ ಕಾರ್ಯಕ್ರಮದಲ್ಲಿ ಇಡ್ತೀವಿ. ಮಾರುತಿ ಬಾಬುರಾವ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾರುತಿ ಬಾಬುರಾವ್ ಅವ್ರಿಗೆ. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅರೆ ರೈಟ್. ಉತ್ತರ ಕನ್ನಡದಲ್ಲಿ ಯಾರು ಗೆಲ್ತಾರೆ? ಯಾರು ಗೆಲ್ಲಬಹುದು? ಹೇಗೆ ಗೆಲ್ತಾರೆ ಅಂತ ವಿಶ್ವಾಸ ಇದೆಯಾ ನಿಮ್ಗೆ? ಕಾಗೇರಿ ಅವ್ರು ಗೆಲ್ತಾರೆ ಅಂತ? ರೈಟ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಕಿಶೋರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕಿಶೋರ್ ಅವರೇ. ಕಿಶೋರ್ ಅವ್ರಿಗೆ ನಮಸ್ಕಾರ. ಎಲ್ಲಿಂದ ಸರ್ ಕರೆ ಮಾಡ್ತಾ ಇದ್ದೀರಿ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಕಿಶೋರ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಹೊರಗೆ ಬಂದು ಮಾತಾಡಿ.
ಓಕೆ, ಕರೆ ಕಟ್ಟಾಗಿದೆ. ಒಂದು ಮನವಿ, ಜನಮತ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡಿ ಮಾತಾಡ್ತೀರಿ ಅವರಿಗೆ ಟಿ ವಿ ನೋಡ್ಕೊಂಡು ದಯವಿಟ್ಟು ಮಾತಾಡಬೇಡಿ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇರುತ್ತೆ, ನಿಮ್ಮ ವಾಯ್ಸು ಅಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ನೀವು ಏನು ಮಾತಾಡ್ತೀರಿ ಅದು ನನಗೆ ಅರ್ಥ ಆಗೋದಿಲ್ಲ. ಸೊ ಅಂಥದ್ದಾಗುತ್ತೆ. ಆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿದ್ರೆ ಟಿ ವಿ ಆನ್ ಮಾಡಿ, ಮನೇಲಿ ಬೇರೆಯವ್ರು ನೋಡ್ತಾ ಇರಲಿ, ಹೊರಗೆ ಬಂದು ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಒಂದು 4 ಜನಕ್ಕೆ ಗೊತ್ತಾಗುತ್ತೆ ಮತ್ತು ನಿಮ್ಮ ವಿಚಾರಗಳು ಒಂದು 4 ಜನಕ್ಕೆ ಗೊತ್ತಾಗುತ್ತೆ. ಅದೇ ಉದ್ದೇಶ. ಸೊ ಹಾಗಾಗಿ ಕರೆ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ಟಿ ವಿ ವಾಲ್ಯೂಮನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿರಿ. ಎಲ್ಲ ಹೊರಗೆ ಬಂದು ಮಾತಾಡಿ, ನೆಟ್ವರ್ಕ್ ಇರೋ ಪ್ರದೇಶದಲ್ಲಿ ಬಂದು ಮಾತಾಡಿ. ಸೊ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯ 4 ಜನಕ್ಕೆ ತಲುಪುತ್ತೆ. ಸೊ ಇದೆಲ್ಲದರ ಜೊತೆಗೆ ಇವತ್ತು ಉತ್ತರ ಕನ್ನಡ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಕಣದಲ್ಲಿದ್ದಾರೆ BJPಯಿಂದ. ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಏನ್ ಹೆಸರು ನಿಮ್ದು? ಹಳ್ಯಾಳ. ರೈಟ್. ಏನ್ ಹೆಸರು ಸರ್ ನಿಮ್ದು? ರೈಟ್. ಉತ್ತರ ಕನ್ನಡ ಯಾರು ಗೆಲ್ತಾರೆ ಸರ್? ಗೆಲ್ಬಹುದು? ಯಾರು ಗೆಲ್ಬಹುದು ಸರ್? ಹೌದಾ? ಹೇಗೆ ಗೆಲ್ತಾರೆ ಅಂತ ವಿಶ್ವಾಸ ನಿಮಗೆ? ಹೇಗೆ ಗೆಲ್ತಾರೆ ಅಂತ ವಿಶ್ವಾಸ ನಿಮಗೆ? ಆಯ್ತು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರೈಟ್ ಸರ್, ನೀವು ನಾನು ಮಾತಾಡೋದು ನಿಮಗೆ ಕೇಳಿಸುತ್ತಾ? ಹೇಗೆ ಗೆಲ್ತಾರೆ ಅಂತ ವಿಶ್ವಾಸ ನಿಮಗೆ? ಅವರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತನಾ, ಮುಂದಿನ ದಿನಗಳಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತನಾ, ಹೇಗೆ? ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮಾರುತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾರುತಿ ಅವ್ರಿಗೆ. ಮಾರುತಿ ಸರ್ ನಮಸ್ಕಾರ. ಮಾರುತಿ ಅವರೇ, ಓಕೆ, ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಕರೆ ಮಾಡಿದ ಸಂದರ್ಭದಲ್ಲಿ ಉತ್ತರ ಕನ್ನಡ ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಮಲೆನಾಡು ಭಾಗ ಸ್ವಲ್ಪ ಸಮಸ್ಯೆ ಇರುತ್ತೆ. ಟಿ ವಿ ಆನ್ ಮಾಡ್ಕೊಂಡಿರ್ತೀರಿ, ಟಿ ವಿ ವಾಲ್ಯೂಮನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ ಟಿ ವಿ ಮನೆಯವರೆಲ್ಲ ನೋಡ್ತಾ ಇದ್ರೆ ಹೊರಗೆ ಬಂದು ನೀವು ಮಾತಾಡಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮ್ಮ ಜೊತೆ ಹಂಚ್ಕೊಳ್ಳಿ. ನೆಟ್ವರ್ಕ್ ಇಶ್ಯೂಸ್ ಏನಾದರೂ ಇದ್ದರೆ ನಾನು ಹಲೋ ಅಂತಲೇ ಇರ್ತೀನಿ, ನೀವು ಮಾತಾಡಿರೋದಿಲ್ಲ. ಸೊ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ. ರಾಘವೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವ್ರಿಗೆ. ರಾಘವೇಂದ್ರ ಅವರೇ ನಮಸ್ಕಾರ. ರಾಘವೇಂದ್ರ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನಿಸುತ್ತೆ. ಸೊ ಉತ್ತರ ಕನ್ನಡದ ಬಹುತೇಕ ಕರೆಗಳು ನೆಟ್ವರ್ಕ್ ಇಶ್ಯೂಯಿಂದ ಸಮಸ್ಯೆ ಎದುರಾಗ್ತಿರ್ಬೋದು. ತುಂಬ ಕರೆಗಳು ಬೇರೆ ಬರ್ತಾ ಇದೆ. ಮಾರುತಿ ಅಂತ ಕರೆ ಮಾಡಿದ್ದಾರೆ ಮತ್ತೊಬ್ರು. ನಮಸ್ಕಾರ ಮಾರುತಿ ಅವ್ರಿಗೆ. ಓಕೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಮೇಡಮ್, ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹಾಳ ತಾಲೂಕು. ರೈಟ್. ಯಾರು ಗೆಲ್ತಾರೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಕಾಗೇರಿ ಮೇಡಮ್, ಕಾಗೇರಿ. ಯಾಕೆ, ಹೇಗೆ? ಯಾಕೆ ಇದೆ ಮೇಡಮ್, ನಮ್ಮ ಕಡೆ ನಮ್ಮ ಇಡೀ ಜಗತ್ತೇ ನಮ್ಮ ಕಡೆ ನೋಡ್ತಿದೆ ಇವತ್ತು ಮೋದಿ ವಿಶ್ವಗುರು ಅಂತ. ಅದಕ್ಕೆ ಮತ್ತೆ ನರೇಂದ್ರ ಮೋದಿ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳೇನು ಕಡಿಮೆ ಇದೆಯಾ? ಬೇಕಾದಷ್ಟಿದೆ. ಸ್ವಿಸ್ ಬ್ಯಾಂಕ್ ಹಣ ಬರ್ಲಿಲ್ಲ, ಅದೇನೋ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಅದು ಬರ್ಲಿಲ್ಲ ಅಂತಾರೆ. ದೇಶದ ಬರೀ ಹಿಂದುತ್ವ ಅಂದ್ಕೊಂಡು ಮತ ತಗೋತಾರೆ. ಜನಕ್ಕೆ ಬೇಕಾಗಿರೋದು 3 ಹೊತ್ತಿನ ಊಟ, ಅದನ್ನು ಒದಗಿಸ್ತಿದ್ದಾರ ಅಂತ ಟೀಕೆ ಟಿಪ್ಪಣಿಗಳು ಸಿಕ್ಕಾಬಟ್ಟೆ ನರೇಂದ್ರ ಮೋದಿ ಅವ್ರ ಮೇಲೆ. ಮೇಡಮ್ ಅಲ್ಲ, ಅವು ಒಂದು ಸನ್ವೇಷನ್ ಇರ್ತೈತಿ, ಅದು ನಾಯಿ ಬಗಡಿಯರ ದೇವ್ ಲೋಕ ಹಾಳಾಗೋದಿಲ್ಲ. ಅದೇ ತರ ಮೋದಿ ಅವರು. ಹಾಗಂತೀರಿ? ಓಕೆ ಮೇಡಮ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿಕ್ಕಾಬಟ್ಟೆ ಗ್ಯಾರಂಟಿ ಕೊಟ್ಟು ನುಡಿದಂತೆ ನಡೀತಿದ್ದೀವಿ ಅಂತಿದ್ದಾರೆ. ಏನ್ ಗ್ಯಾರಂಟಿ ಮೇಡಮ್? ಏನ್ ಗ್ಯಾರಂಟಿ? ಯಾರಿಗ್ ಯೂಸ್ ಐತೆ ಮೇಡಮ್? ಅದು ಇವತ್ತು ಶಾಲಾ ಮಕ್ಕಳ ಸ್ಕಾಲರ್ಶಿಪ್ ಕಟ್ ಮಾಡಿದ್ದಾರೆ, ಅತಿಂದ ಅವ್ರ ಬಸ್ ಪಾಸ್ ಕಟ್ ಮಾಡಿದ್ದಾರೆ. ಕೆಲವೊಂದು ವಿಷಯ ಒಳಗ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗಿ ಮೆಡಿಸಿನ್ ನೆಟ್ಗೆ ಸಿಗ್ತಿಲ್ಲ ಮೇಡಮ್. ಸರಿ, ಬಹಳ ಪ್ರಾಬ್ಲಮ್ ಸಮಸ್ಯೆ. ಗೊತ್ತಾಯ್ತು. ಈಗ ನಿಮ್ ಉತ್ತರ ಕನ್ನಡ ಅಂದಾಗ ಸರ್ ಮಲೆನಾಡು ಭಾಗ ಅದು. ನಾವು ಒಂದು 20 ವರ್ಷದಿಂದನೂ ಇದೇ ಮಾತಾಡ್ತಿದ್ವಿ. ಅಲ್ಲಿ ಏನೋ ತೂಗು ಸೇತುವೆ ಇದೆ, ಸಣ್ಣ ಪುಟ್ಟ ಸೇತುವೆಗಳ ಸಮಸ್ಯೆ ಇದೆ, ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒದ್ದಾಡ್ತಾರೆ ಅಂತ. ಅವಾಗ್ಲೂ ರಾಜಕೀಯ ಮಾಡ್ತಿದ್ರು, ಅವಾಗ್ಲೂ ಶಾಸಕರು MP ಗಳು ಇದ್ರು. ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಸೊ ಹಂಗಾಗಿ ಈಗ ಕಾಗೇರಿಯವರು ಬಂದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ ಅಂತ ಅನ್ಸುತ್ತೆ. ನಿಮಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ ಮೇಡಮ್, ಅದೊಂದು ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದ ಜನ ಏನ್ ಅಭಿವೃದ್ಧಿ ಅಂದ್ರೆ ಮೊದಲು ದೇಶ, ನಮ್ದು ಜನ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ನಾವು ಅನ್ಕೊಂಡಿದ್ವಿ ಅದಲ್ಲ, ನನ್ಗೆ ಗೊತ್ತಾಯ್ತು, ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಈಗ ಅನಂತ್ ಕುಮಾರ್ ಹೆಗಡೆ ಅವರು ಅಲ್ಲಿ ಟಿಕೆಟ್ ಪಡ್ಕೋತಾರೇನೋ ಅಂತ ಅನಿಸ್ತಿತ್ತು. ಅವರಂತೂ ಹ್ಯಾಟ್ರಿಕ್ ಗೆಲುವುಗಳು ಅವ್ರದೆಲ್ಲ. ಸೊ ಮೇಡಮ್, ಅನಂತ್ ಕುಮಾರ್ ಹೆಗಡೆ ಅವರು ಅವ್ರ ಕೆಲಸ ತಂದಿದ್ ಬಾಳ ಇದೆ. ಅಡ್ವರ್ಟೈಸ್ಮೆಂಟ್ ಫೋಟೋ ಹಿಂಗ ಇಂತ ವಿಷಯ ಒಳಗ ಅವ್ರು ಮುಂದಾಗ್ಲಿಲ್ಲ. ಮತ್ತೀಗ ಮೊನ್ನೆ ಇಲೆಕ್ಷನ್ ಹೋಗೋ ಅನಂತ್ ಕುಮಾರ್ ಹೆಗಡೆ ಅವ್ರೇನು ಟಿಕೆಟ್ಗಾಗಿ ಒತ್ತಾಯ ಮಾಡ್ಲಿಲ್ಲ.
ಅವರು ಯಾರ ಕಾರ್ಯಕರ್ತರು ನೀವು ನಿಲ್ಬೇಕಂದ್ರು ಆದ ವಿಷಯ ಒಳಗ ಅವ್ರು ಮುಂದೆ ಬಂದ್ರು, ಆದ್ರೂ ಅವ್ರು ಟಿಕೆಟ್ ಕೇಳಲಿಕ್ಕೆ ಹೋಗ್ಲಿಲ್ಲ, ಅವರು ಇದು ಮಾಡ್ಲಿಲ್ಲ ಮೇಡಮ್. ಈಗ ಅವ್ರು ಕೆಲಸ ಮಾಡ್ತಿದ್ರ ಕ್ಷೇತ್ರಕ್ಕಾಗಿ? ಅವ್ರು ಕೆಲಸ ಮಾಡ್ತಿದ್ರು ಮೇಡಮ್. ಈಗ ಒಂದು ಪಾರ್ಲಿಮೆಂಟ್ ಮೆಂಬರ್ ಯಾ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು, ಒಂದು ಪಂಚಾಯತಿ ಮೆಂಬರ್ ಯಾ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು ಅವ್ರವ್ರ ಕಾರ್ಯವ್ಯಾಪ್ತಿಲಿ ಮಾಡ್ತಿದ್ರು ಅಂತ ಮಾಡ್ತಿದ್ರು. ಒಂದು MLA ಒಂದು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ತಿದ್ರು. ಒಂದು MP ಅವ ಅಲ್ಲಿ ಎಲ್ಲ ಒಂದು ಪ್ರತಿಯೊಂದು ಹಳ್ಳಿಗೆ ಹೋಗಂದ್ರೆ ಅವ್ನ್ ಪಾರ್ಲಿಮೆಂಟ್ ಗೆ ಯಾವಾಗ ಹೋಗ್ಬೇಕು, ಅವ್ನ್ ಯಾವಾಗ ಕೆಲಸ ಮಾಡ್ಬೇಕು ಮೇಡಮ್. ಗೊತ್ತಾಯ್ತು ರೈಟ್. ಅಲ್ಲ ಲೋಕಸಭೆ ಕ್ಷೇತ್ರ ಬಾಳ ದೊಡ್ಡದಾಗ್ತದೆ ಮೇಡಮ್. ಮತ್ತೊಂದು ವಿಷಯ ಹೇಳ್ತೇನೆ ಮೇಡಮ್, ಹೇಳಿ. ಇಲ್ಲಿ ಆರ್ ವಿ ದೇಶಪಾಂಡೆ ಅಂತ ಅವರು ಎಲೆಕ್ಷನ್ ಬಾಳ ಸತ್ಯಂದ್ರ ಗೆಲ್ಕೊಂತ ಬರ್ತಾರೆ. ಇಲ್ಲಿ ಹಳ್ಯಾ ತಾಲೂಕದಾಗ ಕಾಳಿ ಯೋಜನೆ ನೀರಾವರಿ ಮಾಡ್ತೇನಿ, ಅಲ್ಲಿ ಇಲ್ಲಿ ಪೈಪ್ ಇವು ತಂದು ಹೋಗಿದ್ರು. ಎಲ್ಲಿದೆ ಇನ್ನು ಮಟ್ಟ ಕೆರೆ ಯೋಜನೆ ಎಲ್ಲಿದೆ ಇದು? ಅಲ್ಲ ನೀವು ಕಾಂಗ್ರೆಸ್ ಅವ್ರು ಪ್ರಶ್ನೆ ಮಾಡ್ಬೋದಲ್ಲ ಮೇಡಮ್ ಇದು? ಗೊತ್ತಾಯ್ತು. ಅಲ್ಲ ಅವ ಇನ್ನು ಮಟ್ಟ ನೋಡ್ರಿ ಕಾಳಿ ಯೋಜನೆ ಆಗಿ ಯಾವಾಗ ಅವ್ರದ ಅನುಮೋದನೆ, ಇವ್ರು ಕಾಂಗ್ರೆಸ್ ಅವ್ರು ಇವತ್ತು ಎಲ್ಲಾ ಇದು ಮಾಡ್ತಾರೆ. ಫ್ರೀ ಗ್ಯಾರಂಟಿ ಇವ್ರು ಕೊಡೋದು ಬ್ಯಾಡ್ ಮೇಡಮ್. ರೈತರಿಗೆ ದುಡಿಯುವಂತ ಸವಲತ್ತು ನೀರಾವರಿ ಯೋಜನೆ ಮಾಡ್ಲಿಲ್ಲ ಇವರು. ಹಾಗಂತೀರಿ? ನಾನ್ ಗ್ಯಾರಂಟಿ ಯೋಜನೆಗಳು ಜನರನ್ನ ತಲುಪ್ತಿದೆ, 2,000 ರೂಪಾಯಿ ಸಿಕ್ಕಿರೋದ್ರಿಂದ ಜನ ಸುಭಿಕ್ಷವಾಗಿದ್ದಾರೆ ಈ ತರ ಇಲ್ಲ ಮೇಡಮ್. ನಮ್ ಮಿಸ್ಸಸ್ ಅವ್ರಿಗೆ 2,000 ರೂಪಾಯಿ ಸಿಗ್ತೈತೆ ಅಂತ ನಾವು ಖುಷಿಯಲ್ಲಿ ಇಲ್ಲ ಮೇಡಮ್. ಹೌದಾ? ನಾವು ಖುಷಿಯಲ್ಲಿ ಇಲ್ಲೇ ಇಲ್ಲ. ಮತ್ತೊಂದು ವಿಷಯ ಐತೆ ಕೇಳ್ರಿ, ಹೆಣ್ಮಕ್ಳು ತಮ್ಮ ಮನೆ ಕೆಲ್ಸಕ್ಕೆ ಯೂಸ್ ಅದು ಅನ್ನುವಂಥದ್ದು ಏನಿಲ್ಲ, ಅದು ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಹಾಗಂತೀರಿ? ಇದು ಬಸ್ ಫ್ರೀ ಮೇಡಮ್. ಬಸ್ ಫ್ರೀ ಏನಿದೆ ಗೊತ್ತೈತೆ ಮೇಡಮ್? ಅಲ್ಲ ಈಗ ಡಿಪೋದಾಗ ಬಸ್ ಕಮ್ಮಿ ಮಾಡ್ಬಿಟ್ಟಾರ ಮೇಡಮ್. ಹಳ್ಯಾಳದಿಂದ ಹುಬ್ಳಿಗೆ 3-4 ಬಸ್ ಟೈಮ್ ಟು ಟೈಮ್ ಬಸ್ ಇರ್ತಿದ್ದು, ಈಗ ಟೈಮ್ ಟು ಟೈಮ್ ಬಸ್ ಇಲ್ಲ ಮೇಡಮ್, ಕಟ್ ಮಾಡಿದ್ರ. ಗೊತ್ತಾಯ್ತು. ಈಗ ನೀವು ಹೇಳಿದ್ರಲ್ಲ ಇದೇ ತರದ ಮಾತನ್ನ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಬಹಳಷ್ಟು ಟೀಕೆ ಎದುರಿಸ್ಬಿಟ್ರು. ಏನೋ ಈ ಗ್ಯಾರಂಟಿ ಯೋಜನೆಗಳು 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಹೆಣ್ಮಕ್ಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅಂತ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಅವ್ರು ತಪ್ಪು ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಬಟ್ ನೀವು ಹೇಳೋ ಮಾತನ್ನೇ ಅವರು ಹೇಳ್ತಿದ್ರಪ್ಪ. ಅಲ್ಲ ಮೇಡಮ್, ನಾ ಏನಂತೀನಿ, ಈಗ ನನ್ನ ಮನಿ ಹೆಣ್ಮಕ್ಳು ನಮ್ದವೆಲ್ಲ ಅಕ್ಕ ತಂಗಿರ ಎಲ್ಲಾರು ಒಂದೇ. ನಾವ್ರು ಏನ್ ಗೊತ್ತೈತಿ, ಅವ್ರ ಮನಿ ಯಾವ್ದಾರ ಕೆಲ್ಸಕ್ಕೆ ಏನಾರ ಒಂದು ಫೀಸ್, ಒಂದು ಹುಡುಗರ ಸಾಲಿ ಫೀಸ್ ಅವ್ರಾದ ರಿಟರ್ನ್ ಕಟ್ಟಿದ್ರು ಒಳ್ಳೇದಾತು ಬಿಡು ಅನ್ಬೋದು. ಆ ಹೆಣ್ಮಕ್ಳದ್ದು ಒಬ್ಬೊಬ್ರದ್ ಬುದ್ಧಿ 100ಕ್ಕೆ ಎಲ್ಲಾರು ಹಂಗ ಅಂತ ಹೇಳೋದಿಲ್ಲ ಮೇಡಮ್. ಹಂಗೆ ಅದ್ರಾಗ ಕೆಲವೊಂದು ಹೆಣ್ಮಕ್ಳು ಏನ್ ಮಾಡ್ತಾರೆ, ಇಲ್ಲ ಇವತ್ತು ಇದು ದುಡ್ಡು ತಗೊಂಡು ಅವ್ರಿಗೆ ಏನೋ ಬೇಕಾಗಿದ್ದು ಅಂತ ಇಂತಾವು ಲಾಸ್ಟ್ ಏನೋ ಇದ್ ಮಾಡ್ತಾರೆ. ಅದಂತಿಲ್ಲ, ನಮ್ಮ ದುಡ್ಡು ಬಂದಿದ್ದು ನಾವು ಸಾರ್ವಜನಿಕ ಯೂಸ್ ಮಾಡ್ತಿದ್ದೇವೆ ಮೇಡಮ್. ಅದ ಹಂಗೆ ಅಂತನೆಲ್ಲ ನಮ್ ಬಂದಿದ್ದು ನಾವೇನೋ ಒಂದು ಕಾರ್ಯ ಏನೋ ಇರ್ಲಿ ಅಂತಲೇ ನಾವು ಯೂಸ್ ಮಾಡ್ತೀವಿ ಆ ದುಡ್ಡು. ಅಂದ್ರೆ ಬರೋ ದುಡ್ಡನ್ನು ಸದ್ಬಳಕೆ ಆಗಬೇಕು ಅಂತ. ಗೊತ್ತಾಯ್ತು ಸರ್, ನನಗೆ ಅರ್ಥ ಆಯ್ತು ನಿಮ್ಮ ಮಾತು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಆಯ್ತು ಸರ್, ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಅಣ್ಣಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಣ್ಣಪ್ಪನವರೇ. ಹಲೋ ಅಣ್ಣಪ್ಪನವರೇ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಸಿದ್ದಾಪುರ ನಾವು ಮಾತಾಡ್ತಾ ಇರೋದು. ರೈಟ್. ಹೇಳಿ ಸರ್ ನಿಮ್ಮ ಅಭಿಪ್ರಾಯ. ಕಾಗೇರಿ ಕ್ಷೇತ್ರದವ್ರೆ ಏನಿಲ್ಲ, ಅದೇ ಕಾಗೇರಿ ಅವರು ಇನ್ನಾಗ್ತಾರೆ. ಯಾಕಂದ್ರೆ ಕಾಗೇರಿ ಇನ್ನಾಗ್ತಾರೆ ಅಂದ್ರೆ ಕಾಗೇರಿ ನೋಡಿ ಯಾರು ವೋಟ್ ಹಾಕೋದಿಲ್ಲ. ಒಟ್ಟಿನಲ್ಲಿ ಮೋದಿ ನೋಡಿ ವೋಟ್ ಹಾಕ್ಬೇಕು. ಯಾಕಂದ್ರೆ ಕಾಗೇರಿ ಮಾಡಿರೋಂಥ ಕೆಲಸ ಅಲ್ಲಿ 0. ಹಾಗಂತೀರಾ? ಹೌದು, ಯಾವುದು ಇಲ್ಲ, 0 ಅಲ್ಲಿ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆನೇ 1% ಬೇಕು. ಇವರು 5 ವರ್ಷ ಮಾಡಿಲ್ಲ, ವಿಧಾನಸೌಧದ ಅಧ್ಯಕ್ಷರಾಗಿ ಕುಂತಿದ್ದಾರೆ ವಿನ ಕೆಲಸದ ಬಗ್ಗೆ ಏನು ಗಮನ ಕೊಟ್ಟಿಲ್ಲ ಅವರು. ಅದರಿಂದ ಈಗ ಅವ್ರು ಇನ್ನಾಗ್ತಾರೆ. ಒಟ್ಟಿನಲ್ಲಿ ಅದು ಇನ್ನಾದ ಕಾರಣ ಏನಂದ್ರೆ ಮೋದಿ ಮೇಡಮ್. ನಾವು ಜಾಸ್ತಿ ಹೇಳೋದಿಲ್ಲ. ರೈಟ್ ಸರ್, ಗೊತ್ತಾಯ್ತು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ದಯಾನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಯಾನಂದ್ ಅವರೇ. ದಯಾನಂದ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ಉತ್ತರ ಕನ್ನಡ. ರೈಟ್. ಯಾರು ಗೆಲ್ಲಬಹುದು? ನಮ್ದು ಕಾಗೇರಿ ಅವರು, ಬಿಜೆಪಿ. ಅದೇ ಈಗೊಬ್ರು ಕರೆ ಮಾಡಿದ್ರು, ಅದೇ ವಿಚಾರ ಹೇಳ್ತಿದ್ರು. ಕಾಗೇರಿ ಅವ್ರು ಗೆಲ್ತಾರೆ, ಆದ್ರೆ ಮೋದಿ ಅಲೆಯಿಂದ, ಮೋದಿ ಮುಖ ನೋಡ್ಕೊಂಡು ಜನ ಓಟ್ ಹಾಕ್ತಾರೆ ಹೊರತು ಕಾಗೇರಿ ಅವ್ರ ಮುಖ ನೋಡ್ಕೊಂಡು ಅಲ್ಲ ಅಂತಿದ್ರು. ನೀವೇನಂತೀರಿ? ನಮ್ದು ಮೋದಿ ಅವರೇ, ನಾವು ಹಾಗಾಗಿ ಒಂದು ಓಟ್ ಕೊಡೋದಕ್ಕೆ ಬಿಜೆಪಿ. ಇನ್ನೊಂದ್ಸತಿ ಹೇಳಿ. ಮೋದಿ ಅವರ ತಾನೇ ಲಾಲಕ್ಸ್ಕೊಂಡು ಓಟ್ ಕೊಡೋದೇ ಹಂಗಂತೀರಿ? ಮೋದಿ ಅವ್ರಿಗೋಸ್ಕರ. ಓಕೆ. ಈ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ಕಾಗೇರಿ ಅವ್ರ ಪಾತ್ರ ಹೆಂಗಿದೆ? ಶಿಕ್ಷಣ ಕ್ಷೇತ್ರ ಬರುತ್ತಲ್ಲ, ನಮ್ಗೆ ಕುಮಟಾ ಕ್ಷೇತ್ರ ಬರಲ್ಲ ಅವರು. ಹೇಳುವಾಗ ಏನಿಲ್ಲ, ಅಡ್ಡಿಲ್ಲ. ಓಕೆ, ರೈಟ್ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಉತ್ತರ ಕನ್ನಡ ಕ್ಷೇತ್ರದ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಹಂಚಿಕೊಳ್ಬಹುದು. ನೋಡಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಸಂದರ್ಭದಲ್ಲಿ ಅನುಭವಿಗಳು
ಜೊತೆಗೆ ಅಂಜಲಿ ನಿಂಬಾಳ್ಕರ್ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಆಗಿದ್ದಾರೆ, ತಮ್ಮದೇ ಆದಂತಹ ಸೇವೆಯನ್ನು ಕಾಂಗ್ರೆಸ್ನಲ್ಲಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲೊಂದಷ್ಟು ಅಭಿಪ್ರಾಯಗಳು ಬರ್ತಾ ಇತ್ತು ನೋಡಿ. ನರೇಂದ್ರ ಮೋದಿ ಅವ್ರ ಮುಖ ನೋಡಿಕೊಂಡು ಕಾಗೇರಿ ಅವ್ರಿಗೆ ಓಟ್ ಹಾಕ್ತಾರೆ ಹೊರತು ಕಾಗೇರಿ ಮುಖ ನೋಡಿಕೊಂಡಲ್ಲ. ನೋಡಿ 6 ಬಾರಿ ಶಾಸಕರಾಗಿದ್ದಾರೆ, ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಆ ಭಾಗದ ಜನ ಎತ್ತುತ್ತಾ ಇದ್ದಾರೆ. ಕಾಗೇರಿಯವ್ರಿಗಿಂತ ಹೆಗಡೆಯವರೇ, ಅನಂತಕುಮಾರ್ ಹೆಗಡೆನೇ ಪರವಾಗಿಲ್ಲ, ಅನಂತಕುಮಾರ್ ಹೆಗಡೆನೇ ಕೆಲಸ ಮಾಡ್ತಿರಲಿಲ್ಲ. ಈ ಥರದ್ದು ಒಂದಷ್ಟು ಅಭಿಪ್ರಾಯಗಳ ನಡುವೆ ಆ ಭಾಗದ ಜನ ಯಾರನ್ನು ಆಯ್ಕೆ ಮಾಡ್ತವ್ರೆ ಅನ್ನೋದೇ ಸದ್ಯದ ಕುತೂಹಲ ಆಗಿರುವಂಥದ್ದು. ಸೊ ಉತ್ತರ ಕನ್ನಡ ಕ್ಷೇತ್ರ ಅಂದಾಗ ಅನಂತಕುಮಾರ್ ಹೆಗಡೆಯವರೇ ಈ ಬಾರಿ ಅಭ್ಯರ್ಥಿ ಆಗಿರ್ತಾರೆ ಅನ್ನುವಂತಹ ಸನ್ನಿವೇಶದಲ್ಲಿ ಕಡೆಗೆ ಟಿಕೆಟ್ ಲಭ್ಯವಾಗಿದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ. ನೋಡಬೇಕು ಸಂಸದರಾದ ನಂತರದ ಸಂದರ್ಭದಲ್ಲಿ ಅವರ ಕಾರ್ಯವ್ಯಾಪ್ತಿಯಲ್ಲಿ ಯಾವ ರೀತಿ ಕ್ಷೇತ್ರಕ್ಕೆ ಅವರು ಕೆಲಸ ನಿರ್ವಹಿಸ್ತಾರೆ ಅಂತ. ಗೆದ್ದರೆ ಒಂದು ಪಕ್ಷ, ಇಲ್ಲ ಅಂದಾಗ ಅಂಜಲಿ ನಿಂಬಾಳ್ಕರ್ ಅಂದಾಗ ಅವ್ರು ಯಾವ ರೀತಿ ಕ್ಷೇತ್ರಕ್ಕಾಗಿ ನಿಂತ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಮೆಗಾ ಸರ್ವೆಲ್ ನಾವು ನೋಡಿ 76,000 ವೋಟ್ಸ್ ಬಂದಿದೆ, 56, 44 ಈ ಥರದ ಡಿಫ್ರೆನ್ಸ್ ಇರೋದ್ರಿಂದಾಗಿ ಹಾರ್ಡ್ಲಿ 5 to 10% ಅಷ್ಟೇ ಡಿಫ್ರೆನ್ಸ್ ಇರೋದು. ನೆಕ್ ಟು ನೆಕ್ ಫೈಟ್ ಅಂತೂ ಡೆಫಿನೆಟ್ಲಿ ಇದ್ದೇ ಇದೆ ಅಂತ ಅನಿಸುತ್ತೆ ಯಾವುದೇ ಕ್ಷೇತ್ರ ನೋಡಿದಾಗಲೂ. ಸೊ ಹಾಗಾಗಿ ಆ ಭಾಗದ ಜನ ನಿಮ್ಮ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿಗೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಮತ ನೀಡಿ. ಮತ್ತೊಬ್ಬ ಕಾಲರ್ ಕೂಡ ಸಿದ್ಧವಾಗಿದ್ದಾರೆ, ಸುರೇಶ್ ಅಂತ. ನಮಸ್ಕಾರ ಸುರೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲಿ ಲಂಬಾಪುರ. ರೈಟ್, ಉತ್ತರ ಕನ್ನಡ. ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ? ಇಲ್ಲಿ ನಿಂಬಾಳ್ಕರ್, ಅಂಜಲಿ ನಿಂಬಾಳ್ಕರ್. ಹೇಗೆ ಅಂದ್ರೆ ಕಾಂಗ್ರೆಸ್ ಬಾರಿ ಜನರಿಗೆ, ಬಡ ಜನರಿಗೆ ಒಳ್ಳೆ ಕಾರ್ಯಕ್ರಮ ಕೊಡ್ತಿದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪರ ಅಲೆ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಸಂಘಟನೆ ಚೆನ್ನಾಗಿದೆ. ಈಗ ಲೋಕಸಭಾ ಚುನಾವಣೆನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಗ್ಯಾರಂಟಿಗಳು ಕೈ ಹಿಡಿದಿದೆ, ಇವೆಲ್ಲ ಪ್ಲಸ್ ಆಗಬಹುದು ಅಂತ ಅನ್ಸುತ್ತಾ ಅಂಜಲಿ ಅವರಿಗೆ? ಗ್ಯಾರಂಟಿ ಪ್ಲಸ್ ಆಗತ್ತೆ ನನ್ನ ಥಿಯರಿ ಪ್ರಕಾರ. ದೇಶದ ಪ್ರಧಾನಿಯಾಗಿ ಕಾಂಗ್ರೆಸ್ನಿಂದ ಯಾರ ಆಯ್ಕೆ ಸೂಕ್ತ ಅಂತ ಅನ್ಸುತ್ತೆ ನೀವು ನೋಡಿದಾಗ? ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಳ್ಳೇದು. ಸಿಕ್ಕರೆ ಒಂದು ನೋಡ್ಬೋದು ಅವರ ಆಡಳಿತನ ವೈಖರಿನ. ಹೌದು, ರೈಟ್ ಸರ್, ರೈಟ್, ವೆರಿ ನೈಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿಯಿಂದ ಕಣದಲ್ಲಿದ್ದಾರೆ, ಅಂಜಲಿ ನಿಂಬಾಳ್ಕರ್ ವೈದ್ಯರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಸಂದರ್ಭದಲ್ಲಿ ಅನುಭವಿಗಳು, 6 ಬಾರಿ ಶಾಸಕರಾಗಿದ್ದವರು, ತಮ್ಮದೇ ಆದಂಥ ಕಾರ್ಯವ್ಯಾಪ್ತಿಯಲ್ಲಿ ಜನಸಾಮಾನ್ಯರಿಗೆ ಚಿರಪರಿಚಿತರು. ಅಂಜಲಿ ನಿಂಬಾಳ್ಕರ್ ಅಂದಾಗ ಈ ಹೆಸರು ಆ ಭಾಗದ ಜನರಿಗೆ ಅಷ್ಟು ಪರಿಚಯ ಇದೆಯೋ ಇಲ್ವೋ, ಆದರೆ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಅವರು ನಿರ್ವಹಿಸಿದವರು. ಹಾಗಾಗಿ ಮತ್ತು ವೈದ್ಯರು ಕೂಡ ಆಗಿರೋದರಿಂದಾಗಿ ಜನಸಾಮಾನ್ಯರಿಗೆ ಹತ್ತಿರವಾಗಬಹುದು ಅನ್ನುವಂಥ ಒಂದಷ್ಟು ವಿಶ್ವಾಸ. ಇದೆಲ್ಲದರ ನಡುವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಅಭ್ಯರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ನೋಡಬೇಕಾಗತ್ತೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆಯ್ತು, ಹಳಿಯಾಳ. ರೈಟ್, ಯಾರು ಗೆಲ್ಬಹುದು ಅನ್ಸುತ್ತೆ ಉತ್ತರ ಕನ್ನಡ? ವಿಶ್ವೇಶ್ವರ ಹೆಗಡೆ ಅವರು ಗೆಲ್ಲಬೇಕಂದ್ರೆ. ಹೇಗೆ ಗೆಲ್ತಾರೆ ಅನ್ಸುತ್ತೆ? ಯಾವ ಕಾರಣಕ್ಕೆ ಗೆಲ್ಲಬಹುದು? ಬಿಜೆಪಿಯಿಂದ ಒಳ್ಳೆ ಕೆಲಸ ಮಾಡತ್ತಾರೆ ಮೋದಿ ಅವರು. ಅವ್ರ ಕೈ ಬಲಪಡಿಸಬೇಕಾದ್ರ ನಮ್ಮ ಕಾಗೇರಿ ಅವರಿಗೆ ಹಾಕ್ಬೇಕಂತ. ಆಯ್ತು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಂಗ್ರೆಸ್ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಅಭ್ಯರ್ಥಿಗಳಿಗೆ ಯಾವುದೇ ಕ್ಷೇತ್ರ ಅಂತ ತಗೊಂಡ್ರು ಕೂಡ ಕೈ ಹಿಡಿಯುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಬಾರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಬಹಳ ಮುತುವರ್ಜಿಯಿಂದ ಈ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ ರೀತಿ ಕಾಣ್ತಾ ಇದೆ. ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ, ಅಭ್ಯರ್ಥಿಗಳ ಗೆಲುವಾಗುತ್ತೆ ನೋಡೋಣ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಳೆಯ ತಾಲೂಕು. ರೈಟ್, ಯಾರು ಗೆಲ್ಬಹುದು ಉತ್ತರ ಕನ್ನಡ? ಕಾಗೇರಿ. ಯಾಕೆ ಗೆಲ್ತಾರೆ ಅಂತ ಅನ್ಸುತ್ತೆ? ಅದು ದೇಶದ ಇದರ ಸಂಬಂಧ. ಮೋದಿಯವ್ರ ಅಲೆಯಲ್ಲಿ ಕಾಗೇರಿ ಅವ್ರು ಗೆಲ್ತಾರ? ಕಾಗೇರಿಯವರ ಸ್ವಂತ ವರ್ಚಸ್ಸಿಂದ ಗೆಲುವು ಸಾಧ್ಯ? ಮೋದಿ ಅಲೆಯಿಂದ. ಆಯ್ತು, ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಲೋಕಸಭಾ ಚುನಾವಣೆ ಹಾಗೆ ದೇಶಕ್ಕೆ ಪ್ರಧಾನಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಹತ್ತರವಾದ ಪಾತ್ರವನ್ನು ಈ ಲೋಕಸಭಾ ಚುನಾವಣೆ ಹೊಂದಿರುವಂಥದ್ದು. ಗುರುತರವಾದಂಥ ಜವಾಬ್ದಾರಿ ಮತದಾರರ ಮೇಲಿರುತ್ತೆ. ಕೆಂಪಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಕೆಂಪಣ್ಣವ್ರಿಗೆ. ನಮಸ್ಕಾರ. ನಮಸ್ಕಾರ ರೀ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಳಗಾಂ ಡಿಸ್ಟ್ರಿಕ್ಟ್ ಹುಕ್ಕೇರಿ ತಾಲೂಕ್ ಶಿರಡಾಣ ಗ್ರಾಮ.
ಬೆಳಗಾವಿ ರೈಟ್ ಸರ್. ಇವತ್ತು ಉತ್ತರ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ ನಮ್ಮದು ಬಾಗೇವಾಡಿ ಕತ್ತಿಯವರು ಉಮೇಶ್ ಕತ್ತಿಯವರು ಅದಾರಲ್ಲ ಅವ್ರು ತಿರ್ಕೊಂಡ್ರು, ಅವ್ರ ಮಗ ನಿಖಿಲ್ ಕತ್ತಿ. ಹಾ ಗೊತ್ತಾಯ್ತು. ಹಾ ಅವ್ರ ಬಗ್ಗೆ ಮಾತಾಡೋದು. ಅವ್ರು ನಮ್ಮ ಸಾವುಕಾರಕ್ಕೆ ಯಾಕೋ ಟಿಕೆಟ್ ಕೊಡ್ಲಿಲ್ಲ. ಈಗ ಓಟ್ ಯಾರಿಗೆ ಹಾಕೋದ್ ನಾವು ಬಡ್ಡಿಂದ ಬಿಜೆಪಿ ಹಾಕೋದ್ ಬಂದವ್ರ. ಹಾ ಈಗ ನಮ್ಮ ಸಾವುಕಾರಕ್ಕ ಟಿಕೆಟ್ ಕೊಟ್ಟಿಲ್ಲ, ನಾವು ಟಿಕೆಟ್ ಓಟ್ ಯಾರಿಗೆ ಹಾಕೋಬೇಕು? ಗೊತ್ತಾಯ್ತು. ಆಯ್ತು ಅಂದ್ರೆ ನಿಮ್ದು ಬೆಂಬಲ ನೀವು ಅಂದ್ಕೊಂಡಿದ್ದು ಒಬ್ಬರಿಗೆ, ಈಗ ಟಿಕೆಟೇ ಕೊಟ್ಟಿಲ್ಲ, ಯಾರಿಗೆ ಹಾಕೋದು ಅಂತ, ಓಟ್ ಯಾರಿಗೆ ಮಾಡೋದು ಅಂತ ಪ್ರಶ್ನೆ. ಓಕೆ, ಈಗ ಏನ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಹಂಗಾದ್ರೆ, ಯಾರಿಗೆ ಮತ ಹಾಕಿದ್ರು ಉತ್ತಮ ಅಂತ? ಮನುಷ್ಯನಲ್ಲಿ ಓಡೋದು ಬಿಜೆಪಿಗೆ ಹಾಕಬೇಕು ಅಂದ್ರೆ ಬಿಜೆಪಿ ಇರೋ ಒಂದು 50-80 ಕಿಲೋಮೀಟರ್ ದೂರ ಇರವ. ಹಾ ನಮಗ ಇಲ್ಲಿ 7 ಕಿಲೋಮೀಟರ್ ದೂರ ಇರೋರು ನಮ್ಮ ಸಾವುಕಾರಗಳು, ಕತ್ತಿ ಸಾವುಕಾರ. ಬೀಗರಿಗೆ ಕೊಟ್ಟಿದ್ದಾರೆ, ಸಂಬಂಧಿಕರಿಗೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ನಮ್ಗದು ಒಪ್ಪಿಗೆ ಇದೆ ಅಂತ ಪಾಪ ಮಂಜುಳಾ ಅಂಗಡಿ ಅವರು ಮಾತಾಡಿದ್ರು, ಮಂಗಳ ಅಂಗಡಿ ಅವರು. ಹಾ ಆಯ್ತ್ರಿ ಮೇಡಮ್, ಈಗ ನಾವ್ ಹೆಂಗ್ ನೋಡಿದ್ರೆ ಯಾರಿಗೆ ಓಟ್ ಹಾಕ್ಬೇಕು ನೀವು ಹೇಳ್ರಿ, ನೀವು ಹೇಳಿದ್ರಿ ನಾವು ಹಾಕ್ತೇವೆ. ಸರ್, ಮತದಾನ ನಿಮ್ಮ ಹಕ್ಕು, ನೀವು ಯೋಚನೆ ಮಾಡಿ ನಿಮ್ಮ ವಿವೇಚನೆಯಿಂದ ಹಾಕಬೇಕು. ನಮ್ಮ ಹಾಕ್ರಿ, ಯಾರು ನಮ್ಮ ಸಾವುಕಾರ ಹೋಗಿ ನೀವು ಟಿಕೆಟ್ ಕೊಟ್ಟಿಲ್ಲ ಅಂದ ಬಳಕ. ಗೊತ್ತಾಯ್ತು. ನೀವಲ್ಲ, ಕೇಂದ್ರದವರು ಕೊಟ್ಟಿಲ್ಲ. ಆಯ್ತು ನೋಡಿ ಸರ್, ಯೋಚನೆ ಮಾಡಿ. ಯಾವ ಅಭ್ಯರ್ಥಿ ನಿಮ್ ಕ್ಷೇತ್ರಕ್ಕೆ ಸಹಾಯ ಮಾಡ್ತಾರೆ, ಅವ್ರ ಕಾರ್ಯವ್ಯಾಪ್ತಿಲಿ ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಮತ ನೀಡಿ. ನಿಮ್ಮ ಮತ ತುಂಬಾ ಅಮೂಲ್ಯವಾದದ್ದು. ಆಯ್ತಾ ಸರ್? ರೈಟ್. ಮಲ್ಲಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಪ್ಪನವರೇ. ಮಲ್ಲಪ್ಪನವ್ರಿಗೆ ನಮಸ್ಕಾರ. ಓಕೆ, ಕರೆ ಕಟ್ಟಾಗಿದೆ. ಸೊ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಉತ್ತರ ಕನ್ನಡ ಕ್ಷೇತ್ರದ ಕುರಿತಂತೆ ಖಂಡಿತ ನಿಮ್ಮ ಬೆಂಬಲ ಯಾರಿಗಿದೆ ಅನ್ನೋದನ್ನು ಹಂಚ್ಕೊಳ್ಬಹುದು. ಯಾರೆಲ್ಲ ಕರೆ ಮಾಡಿ ಮಾತಾಡೋಕ್ಕಾಗಲ್ಲ, ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ. ಸೊ ಅದು ಪೂರಕ ಪೋಲ್ ಓಪನ್ ಇರೋದ್ರಿಂದಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲಿಂಕ್ ಓಪನ್ ಇದೆ. ಖಂಡಿತ ನಿಮ್ಮ ಅಭಿಪ್ರಾಯವನ್ನು ಅಲ್ಲೂ ಕೂಡ ಹಂಚ್ಕೊಳ್ಬಹುದು. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಿಲ್ ಅವರೇ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಶಿರ್ಸಿ ತಾಲೂಕು ಬನವಾಸಿಯಿಂದ. ರೈಟ್, ಹೇಳಿ ಸರ್, ಯಾರು ಗೆಲ್ಬಹುದು ನಿಮ್ಮ ಕ್ಷೇತ್ರದಲ್ಲಿ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಯಾವ ಕಾರಣಕ್ಕೆ ಗೆಲ್ತಾರೆ ಸರ್? ಮೋದಿ ಅವರ ಅಲೆ. ಅಂಜಲಿ ಲಿಂಬಾಳ್ಕರ್ ಅವರು ಈಗ ಎಲೆಕ್ಷನ್ ಬಂದಿದ್ದಾರೆ. ಸ್ವಂತ ವರ್ಚಸ್ಸಿನಿಂದ ಕಾಗೇರಿ ಅವ್ರು ಗೆಲ್ತಾರಾ? ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಅಲೆಯಲ್ಲಿ. ಸರ್, ಉತ್ತರ ಕನ್ನಡ ನಿಮ್ಮ ಭಾಗ ಅಂದಾಗ ಸಾಕಷ್ಟು ಮೂಲಭೂತ ಸಮಸ್ಯೆಗಳನ್ನು ನಾವು ಹಲವಾರು ವರ್ಷಗಳಿಂದ ಆಲಿಸ್ತಾನೆ ಇರ್ತೀವಿ. ರಾಜಕಾರಣ ಹಲವಾರು ವರ್ಷಗಳಿಂದನೂ ಜೀವಂತವಾಗಿ ಇದೆ. ಬರೋ ನಾಯಕರು ಯಾರು ಕೂಡ ಅಷ್ಟಾಗಿ ಸ್ಪಂದಿಸಿಲ್ಲ ಅಂತ. ಬಟ್ ಇವರು ಸ್ಪಂದಿಸಲ್ಲ. ಯಾಕೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆ ಆಗೋ ಇವರು ಹಾಗೆ ಮತ್ತೆ ಗೆಲ್ತಾರೆ ಅಂತೀರಿ? ವಿಶ್ವೇಶ್ವರ ಹೆಗಡೆ ಅವರಿಗೆ ಗೊತ್ತಾಯ್ತು. ಇವರು ಸ್ಪಂದಿಸಲ್ಲ, ಇವರು ಕೆಲಸ ಮಾಡಲ್ಲ, ಬಟ್ ಅವರಿಗೆ ಓಟ್ ಅಂತಿರಲ್ಲ, ಹೆಂಗಿದು? ಮೋದಿ ಅವರು PM ಆಗಬೇಕು, ಈಗ ಇವ್ರಿಗೆ ಓಟ್ ಹಾಕ್ಲೇಬೇಕಲ್ಲ. ಗೊತ್ತಾಯ್ತು. ಅಟ್ಲೀಸ್ಟ್ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ನಾನು ಹೇಳೋದು ಸರ್, ಸುನಿಲ್ ಅವರೇ, ನಿಮ್ ಕಾರ್ಯವ್ಯಾಪ್ತಿಲಿ ಏನ್ ಕೆಲಸ ಬರುತ್ತೆ ಅಂತ ಪ್ರಶ್ನೆ ಮಾಡಿ ನೀವು. ನಾನು ಹೇಳೋದು ಮತದಾರರು ಅಲ್ಲ, ಪ್ರಶ್ನೆ ಮಾಡ್ಲಿಕ್ಕೆ ಅಲ್ಲಿ ಸಿಕ್ಕರು ಈಗೂ ಪ್ರಶ್ನೆ ಮಾಡ್ಬೇಕು. ಬರ್ತಾ ಇಲ್ಲ ಅವ್ರ ಕ್ಷೇತ್ರಕ್ಕೆ, ಇನ್ನೂ ಬಂದಿಲ್ಲ ನೋಡಿ. ಇದು ಪಾಯಿಂಟ್ ನೋಡಿ, ಅಂತವ್ರಿಗೆ ಮತ ಹಾಕ್ಬೇಕಾಗಿದೆ. ಹೌದೌದು. ರೈಟ್ ಸರ್, ಥ್ಯಾಂಕ್ ಯು. ಸುದರ್ಶನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಸಿದ್ದಾಪುರದಿಂದ ಮಾಡ್ತಾ ಇದ್ದೀವಿ. ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು? ಮೇಡಮ್, ಇವರು ಕಾಗೇರಿ ಅವರು ಬರಲ್ಲ ಅನ್ಸುತ್ತೆ ಈ ಸರಿ. ಅಂಜಲಿ ನಿಂಬಾಳ್ಕರ್ ಬರ್ಬಹುದು. ಹೌದಾ? ಓಕೆ. ಯಾವ ಕಾರಣಕ್ಕೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಅವರು ಕಾಗೇರಿ ಅವರು ಸ್ವಲ್ಪ ಅವ್ರದ್ದು ಜಾತಿಯ ರಾಜಕೀಯ ಮಾಡ್ತಾರ. ಅವ್ರು ಸ್ವಲ್ಪ ಹಿಂದುಳಿದ ವರ್ಗಗಳಿಗೆ ಸ್ವಲ್ಪ ಕಡೆಗಣಿಸ್ತಾರೆ, ಅದಕ್ಕೆ ಬರಲ್ಲ ಚಾನ್ಸ್ ಇದೆ. ಸೊ ನಿಮ್ ಸುತ್ತಮುತ್ತ ಇದೇ ತರ ಅಭಿಪ್ರಾಯ ಇದೆಯಾ? ಅಭಿಪ್ರಾಯ ಇದೆ ಮೇಡಮ್. ಕಳೆದ ಬಾರಿ MLA ಎಲೆಕ್ಷನ್ ಅಲ್ಲೂ ಅವರು ಬಂದಿಲ್ಲ, ಯಾಕಂದ್ರೆ ರಾಜಕಾರಣ ಮಾಡಿ ಭೀಮಣ್ಣ ಅವ್ರು ಗೆದ್ದಿದ್ರು. ಈ ಸರಿನೂ ಬರಲ್ಲ ಅನ್ಸುತ್ತೆ. ಈಗ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಗ್ಯಾರಂಟಿಗಳು ಸಪೋರ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ ನೋಡಿ. ಯಾರು ವೋಟ್ ಹಾಕಲ್ಲ ಮೇಡಮ್. ಅದು ಗ್ಯಾರಂಟಿ ಏನಿದ್ರು MLA ಎಲೆಕ್ಷನ್ ಅಲ್ಲಿ ಮಾತ್ರ. ಕೇಂದ್ರದಲ್ಲಿ ಮೋದಿ ಬಂದ್ರೆ ಒಳ್ಳೇದು, ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ರೆ ಬೆಟರ್ ಅನ್ಸುತ್ತೆ. ಅಪೋಸಿಟ್ ಇದ್ರೆ ಫೈಟ್ ಮಾಡಕ್ ಒಳ್ಳೇದು ಅಂತ, ಕ್ಷೇತ್ರಕ್ಕೆ ಏನೇನ್ ಬೇಕು ಅನುದಾನ ತರಬಹುದು ಅಂತ.
ಹೌದು ಹೌದು ಮೇಡಮ್. ಆಯ್ತು ಸರ್, ಥ್ಯಾಂಕ್ ಯು. ದೇಶಕ್ಕೆ ನರೇಂದ್ರ ಮೋದಿ ಬೇಕು, ಇಲ್ಲ ಕಾಂಗ್ರೆಸ್ ಇದ್ರೆ ಉತ್ತಮ, ಈ ಥರದ ಅಭಿಪ್ರಾಯ. ಸೊ ಮೊನ್ನೆ ಒಬ್ಬರು ರಾಜಕೀಯ ವಿಶ್ಲೇಷಕರ ಹತ್ರ ಮಾತಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸೊ ಇಂಥ ಕಾಲರ್ಸ್ನ ಅಭಿಪ್ರಾಯ ನೋಡಿದಾಗ ಹಾಗನ್ಸುತ್ತೆ, ಇಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನು, ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಇನ್ನೂ ಕೂಡ ಬಿ ಜೆ ಪಿಗೆ ಸ್ಟಿಕ್ ಆನ್ ಆಗಿದ್ದಾರೆ. ಅವರ ಚಿತ್ತ ನರೇಂದ್ರ ಮೋದಿ ಹತ್ತನೇ ಇದೆ. ಬಟ್ ಮಿಡಲ್ ಕ್ಲಾಸಲ್ಲೂ ಕೂಡ ಗಮನ ಒಂದೊಂದು 50% ಅಂದಾಗ ಕಾಂಗ್ರೆಸ್ನತ್ತ ಒಲವಿದೆ. ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂಥವರು ಕಾಂಗ್ರೆಸ್ನತ್ತ ಗಮನ ಹರಿಸಿದ್ದಾರೆ. ಅವ್ರ ಚಿತ್ತ ಎಲ್ಲ ಕಾಂಗ್ರೆಸ್ನತ್ತ ಇದೆ ಅಂತ. ಸೊ ಇಲ್ಲಿ ನೋಡಿ, ಕಾಲರ್ಸ್ದ ಅಭಿಪ್ರಾಯ ನೀವು ಗಮನಿಸಿದಾಗ ಕ್ಷೇತ್ರಕ್ಕೆ ಅನುದಾನ ತರಬೇಕು ಅನ್ನೋದಾದರೆ, ಪ್ರಶ್ನೆ ಮಾಡಬೇಕು ಅನ್ನುವಂಥ ಸಂಸದರನ್ನು ಹುಟ್ಟು ಹಾಕಬೇಕು ಅನ್ನೋದಾದರೆ ಕಾಂಗ್ರೆಸ್ಸಿಗೆ ಮತ ನೀಡಿದ್ರೆ ಉತ್ತಮ. ದೇಶಕ್ಕೆ ಮೋದಿನೇ ಇರಲಿ, ದೇಶ ಸುಭದ್ರವಾಗಿರಬೇಕು ಅನ್ನೋದಾದರೆ ನರೇಂದ್ರ ಮೋದಿ ಅವ್ರ ಕೈಲೇ ಸಾಧ್ಯ ಅನ್ನುವಂತಹ ಅಭಿಪ್ರಾಯಗಳು ಕೇಳಿಬರ್ತಾ ಇದ್ದಾವೆ. ನೋಡಬೇಕು, ಯಾಕಂದರೆ ಪ್ರತಿ ಬಾರಿ ಚುನಾವಣೆ ಆದ ಸಂದರ್ಭದಲ್ಲೂ ಅಭ್ಯರ್ಥಿಗಳ ಎದೆಯಲ್ಲಿ ಡೆಫಿನೆಟ್ಲಿ ಢವಢವನ ಶುರುವಾಗಿರುತ್ತೆ. ಆದರೆ ಸಂಸದರ ಆಯ್ಕೆ ಅನ್ನೋದೇನಿದೆ ಅದು ಬಹಳ ದೊಡ್ಡ ಜವಾಬ್ದಾರಿ. ನಿಮ್ಮ ಪ್ರತಿಯೊಂದು ಮತ ಅನ್ನೋದು ಬಹಳ ಮುಖ್ಯ. ಈ ಲೋಕಸಭಾ ಚುನಾವಣೆ ಅಂದಾಗ ದೇಶದ ಪ್ರಧಾನಿಯ ಆಯ್ಕೆಗೆ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ. ದೇಶದ ಬಹುತೇಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸಂಸದರ ಮತ ಅನ್ನೋದೇನಿರುತ್ತೆ, ಸಂಸದರ ಅಭಿಪ್ರಾಯ ಅನ್ನೋದಿರುತ್ತೆ, ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಲೋಕಸಭಾ ಚುನಾವಣೆ ಏನಿದೆ ಅದರ ಅಭ್ಯರ್ಥಿ ಆಯ್ಕೆ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ವಿವೇಚನೆಯಿಂದ, ಪ್ರಜ್ಞಾವಂತಿಕೆಯಿಂದ ಮತ ನೀಡೋದು ಬಹಳ ಸೂಕ್ತ. ನಿನ್ನೆ ಜನಮತ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ನಾವು ತಗೊಂಡಿದ್ವಿ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ BJP ಅಭ್ಯರ್ಥಿ ತೇಜಸ್ವಿ ಸೂರ್ಯ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸೌಮ್ಯ ರೆಡ್ಡಿ ಕುರಿತಂತೆ ನಮ್ಮ ಪ್ರಶ್ನೆಯನ್ನು ನಾವು ಮೆಗಾ ಸರ್ವೆಯಲ್ಲಿ ಕೇಳಿದ್ವಿ. ಅದರ ಫಲಿತಾಂಶ ಏನಿದೆ ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅಥವಾ ಗೆಲ್ಲಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ನೋಡಿ, BJPಯಿಂದ ತೇಜಸ್ವಿ ಸೂರ್ಯ ಕಣದಲ್ಲಿದ್ದಾರೆ, 59% ಮತಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಸೌಮ್ಯ ರೆಡ್ಡಿ ಅಂತ ಸಂದರ್ಭದಲ್ಲಿ 41% ಇಲ್ಲಿ ಮತವನ್ನು ಪಡ್ಕೊಂಡಿದ್ದಾರೆ. 1,19,000 ವೋಟರ್ಸ್ ಅಥವಾ ಮತದಾರರು ಈ ಒಂದು ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ಮೊನ್ನೆ ನಡೆದಂಥ ಜನಮತ ಕಾರ್ಯಕ್ರಮದ ಫಲಿತಾಂಶವಾಗಿದೆ. ಬಟ್ ಒಂದು ಗಮನಿಸಿ, ಜಿ ಕನ್ನಡ ನ್ಯೂಸ್ನ ಮೆಗಾ ಸರ್ವೆಯಲ್ಲಿ ಯಾರೆಲ್ಲ ಮತ ಹಾಕಿದ್ದಾರೆ ಆ ಫಲಿತಾಂಶವನ್ನು ನೋಡಿ. ನಾಟ್ ಅ ಬಿಗ್ ಡಿಫ್ರೆನ್ಸ್, ಹಾರ್ಡ್ಲಿ 5 to 10% ಅಥವಾ 5ರಿಂದ 15% ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ಸೌಮ್ಯ ರೆಡ್ಡಿ ಅವರ ಶೇಕಡವನ್ನು ನೀವು ಗಮನಿಸ್ತಾ ಇದ್ದೀರಿ. ತೇಜಸ್ವಿ ಸೂರ್ಯ ಪಡ್ಕೊಂಡಿರುವಂಥ ಪರ್ಸೆಂಟೇಜನ್ನು ಗಮನಿಸಬಹುದು ನೀವಿಲ್ಲಿ. ಸೊ ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಉತ್ತರ ಕನ್ನಡ ಕ್ಷೇತ್ರವನ್ನು ತೆಗೆದುಕೊಂಡಿದ್ವಿ. ನೀವು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಹಂಚ್ಕೊಂಡಿದ್ದೀರಿ. ಯಾರೆಲ್ಲ ಕರೆ ಮಾಡಿ ಮಾತಾಡೋಕ್ಕಾಗಿರೋದಿಲ್ಲ ಅವರು ಖಂಡಿತವಾಗ್ಲೂ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಪೋಲಿಂದು ಕೂಡ ಓಪನ್ ಇದೆ. ಜಿ ಕನ್ನಡ ನ್ಯೂಸ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಹಂಚಿಕೊಳ್ಳಿ. ಸೊ ನಾಳಿನ ಜನಮತ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಮತ್ತೊಂದು ಕ್ಷೇತ್ರದ ಕುರಿತಂತೆ ನೇರ ಮಾತುಕತೆಯನ್ನು ನಡೆಸ್ಬೋದು. ನಿಮ್ಮ ಕ್ಷೇತ್ರದ ಒಂದಷ್ಟು ಸಮಸ್ಯೆಗಳಿರ್ತವೆ, ಅದನ್ನು ಹಂಚ್ಕೊಳ್ಬೇಕು ಅಂತಿರುತ್ತೆ, ಡೆಫಿನೆಟ್ಲಿ ಮಾತಾಡಿ. ಅಟ್ಲೀಸ್ಟ್ ಅಭ್ಯರ್ಥಿಗಳಿಗೆ ಅದು ತಲುಪುತ್ತಾ ನೋಡೋಣ. ಇದೆಲ್ಲದರ ಜೊತೆಗೆ ಜಿ ಕನ್ನಡ ನ್ಯೂಸ್ನ ಕಳಕಳಿಯ ಒಂದು ಮನವಿ ಇದೆ. ಏನದು? ನಿಮ್ಮ ಮತ ಅನ್ನೋದು ಅತ್ಯಮೂಲ್ಯ. ನಿಮ್ಮ ಹಕ್ಕನ್ನು ಚಲಾಯಿಸಿ, ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ, ದೇಶ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.